ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ಅವ್ರ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರಲ್ಲ. ಸೊ ಮನೆ ಓನರೇ ಹೇಳ್ತಾ ಇದ್ದಾರೆ, ಸರ್ ನಮ್ಮ ಏರಿಯಾದೆಲ್ಲ ಯಾರೂ ಕೂಡ ಈ ರೀತಿ ಮನೆ ಮಾಡಿಸಿಲ್ಲ ಅಂತ ಹೇಳ್ಬಿಟ್ಟು. ಸೊ ಒಂದು ಇಂಡಿವಿಜುವಲ್ ಫ್ಲೋರ್ ಇರುವಂಥ ಒಂದು ಫ್ಲ್ಯಾಟ್ ಅಂತ ಹೇಳ್ಬೋದು. ಬಟ್ ಇದು 3 BHK ಇದೆ, ತುಂಬ ದೊಡ್ಡದಾಗಿ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಸ್ಪೇಸಿಯಸ್ ಸ್ಟುಡಿಯೋದವರು ಪ್ರೀಮಿಯಮ್, ಹೌದು ವೀಕ್ಷಕರೇ, ಅಲ್ಟ್ರಾ ಪ್ರೀಮಿಯಂ ಇಂಟೀರಿಯರ್ನ ಒಂದು ಬೆಸ್ಟ್ ಪ್ರೈಸಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಭಾರ್ಗವ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ದಿಸ್ ಕಮ್ಸ್ ವೆರಿ ಪ್ರೀಮಿಯಂ ಸರ್, ಥ್ಯಾಂಕ್ ಯು ಸರ್. ತುಂಬ ಪ್ರೀಮಿಯಮ್ ಆಗಿ ಬಂದಿದೆ. ಸೊ ನನ್ನ ಪ್ರಕಾರ ನಿಮ್ಮ ಒಂದು ಕಾಂಪಿಟೇಷನಲ್ಲಿರೋರು ಯಾರಾದರೂ ಆಲ್ಮೋಸ್ಟ್ ಒಂದು 25 ಮೇಲೆ ಮಾಡಿರೋ ಮೇಲೆ ಆಗುತ್ತೆ ಎಬೋ ಆಗಿರ್ಬೋದಲ್ವಾ ಸರ್? ಶೋರ್ ತಾನೇ? ನಾನು ಕೂಡ ಗೆಸ್ ಮಾಡಿದೆ. ಸೊ ನಾನು ಬಂದಾಗ ಕೇಳಿದೆ ಸರ್ ಅದು ಒಂದು 25 ಆಗಿದೆ ಸರ್ ಅಂತ. ಸರ್ ಇಲ್ಲ ಸರ್ ನಾವು ಸ್ವಲ್ಪ ಕಮ್ಮಿಲೇ ಮಾಡಿದ್ದೀವಿ ಅಂತ ಹೇಳಿದ್ರು. ಸರ್ ಫಸ್ಟೇ ಬಜೆಟ್ ಹೇಳ್ಬಿಡಿ, ಇದಿಷ್ಟು ಎಂಟೈರ್ ಆಗಿ 3 BHK ಇಂಟೀರಿಯರ್ ಮಾಡೋದಕ್ಕೆ ಎಷ್ಟು ಆಯಿತು ಬಜೆಟ್? ನಮ್ಮ ಬಜೆಟ್ ಬಂದು 19 lakhs plus GST ಮಾಡಿದೆ. 19 lakh plus GST. ಓಕೆ, ಈ ಮನೆ ಅಂತ ಬಂದಾಗ ವಾಟ್ ಇಸ್ ದ ಹೈಲೈಟ್? ಏನು ತುಂಬ ಚೆನ್ನಾಗಿ ಪ್ರತಿಯೊಂದು ಕಾರ್ನರ್ ಹೈಲೈಟ್ ಸರ್. ಕಾರ್ನರ್ಸ್, ಓಕೆ, ಕಾರ್ನರ್ ಅಂದ್ರೆ ಲೈಕ್ ಈಚ್ ಅಂಡ್ ಎವ್ರಿಥಿಂಗ್ ಇಸ್ ಓಕೆ ಓಕೆ. ಈಗ ನೀವು ಟಿವಿ ಯೂನಿಟ್ ನೋಡ್ಬೋದು, ನಾವು ಇವಾಗ ನಿಂತಿರೋದು. ಮತ್ತೆ ಪ್ರತಿಯೊಂದು ಬೆಡ್ರೂಮು ಯೂನಿಕ್ ಆಗಿ ಡಿಸೈನ್ ಮಾಡ್ಕೊಡ್ತೀವಿ. ಓಕೆ ಓಕೆ ಓಕೆ. ಸೊ ಕ್ಲೈಂಟ್ ಅಷ್ಟೇ ಸರ್, ಆಲ್ಮೋಸ್ಟ್ 2.5 months ಡಿಸೈನಿಂಗ್ ಟೈಮ್ ತಗೊಂಡು ಇನ್ ಪರ್ಟಿಕ್ಯುಲರ್ ಆಗಿ ನಮ್ಗೆ ಈ ಥರನೇ ಬೇಕು ಅಂತೇಳಿ ಕಲರ್ಸ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಪ್ಯಾಟರ್ನ್ ಆಗಿರ್ಬೋದು, ಇನ್ನರ್ ಡಿಸೈನ್, ಪ್ರತಿಯೊಂದು ಪಿನ್ ಪಾಯಿಂಟ್, ಈವನ್ ಮಿರರ್ಸ್ ಅಷ್ಟೇ ಸರ್. ಮಿರರ್ಸ್ ಯೂನಿಕ್ ಆಗಿ ಮಾಡಿದೀವಿ ಇಲ್ಲಿ ಫಸ್ಟ್ ಟೈಮ್, ಡ್ರೆಸ್ಸಿಂಗ್ ಟೇಬಲ್ ಮಿರರ್ಸ್. ಓಕೆ ಓಕೆ. ಸೊ ಅದಾದ್ಮೇಲೆ ಆಟೋಮನ್ ನಾವೇ ಪ್ರೊವೈಡ್ ಮಾಡಿದೀವಿ ಕಾಟ್ ಜೊತೆಗೆ. ಓಕೆ ಓಕೆ. ಅದಾದ್ಮೇಲೆ ಒಂದು ಚಿಕ್ಕ ಸೋಫಾ ನಾವೇ ಮಾಡಿದೀವಿ. ಸರಿ ಸರಿ. ಸೊ ಎಲ್ಲ ಯೂನಿಕ್, ಈ ಮನೇಲಿ ಪ್ರತಿಯೊಂದು ಐಟಮ್ ಯೂನಿಕ್ ಸರ್. ಎಲ್ಲ ಎವ್ರಿಥಿಂಗ್ ಇಸ್ ಯೂನಿಕ್ ಅಂತ ಹೇಳ್ಬೋದು ಅಲ್ವಾ? ಸೂಪರ್ ಅಂತ ಹೇಳ್ತೀನಿ. ಅಂಡ್ ಇಲ್ಲಿ ಈ ಮನೆಯಲ್ಲಿ ನಿಮ್ದೊಂದು ಫೇವ್ರೇಟ್ ಅಂತ ಬಂದ್ರೆ ವಿಚ್ ಪೋರ್ಷನ್ ಇಸ್ ಯುವರ್ ಫೇವ್ರೇಟ್? ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಯಾವ ಏರಿಯಾದಲ್ಲಿ ಇದೀವಿ, ಕ್ಲೈಂಟ್ ನೇಮ್ ತಿಳ್ಕೊಬೋದಾ? ಅಷ್ಟೇ ಸರ್, ನಾವು ಉತ್ರಳ್ಳಿಲಿ ಇದ್ದೀವಿ. ಕ್ಲೈಂಟ್ ನೇಮ್ ಬಂದು ಪ್ರಸಾದ್ ಸರ್ ಅಂತ. ಪ್ರಸಾದ್ ಸರ್ ಅವ್ರದ್ದು. ಓಕೆ, ಇದನ್ನು ಮುಗಿಸೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್ ನೀವು? ಸರ್ ಆಲ್ಮೋಸ್ಟ್ ನಾವು 2.5 months ಮೇಲೆ ತಗೊಂಡಿದ್ದೀವಿ. 2.5 months ಡಿಸೈನ್ಗೆ. ಕ್ಯಾಲ್ಕುಲೇಟ್ ಮಾಡಲ್ಲ ಸರ್. ಓಕೆ ಓಕೆ ಓಕೆ. ನಾವೇನು ಡೈಲಿ ಡಿಸೈನ್ ಮಾಡಲ್ಲ. ಸೊ ಕ್ಲೈಂಟ್ ಟೈಮ್ ಇದ್ದಾಗ ಬಂದ್ ಮಾಡೋದ್ರಿಂದ ಸೊ ಆಗಸ್ಟಲ್ಲಿ ಸ್ಟಾರ್ಟ್ ಮಾಡಿದ್ದು ಸರ್. ಸೊ ಇವಾಗ ಆಲ್ಮೋಸ್ಟ್ ಒಂದು 15-20 days ಆಯ್ತು. ಓಕೆ ಓಕೆ ಓಕೆ. ಆಲ್ಮೋಸ್ಟ್ 2.5 months ಅಲ್ಲಿ 2.5 months ಫಿನಿಶ್ ಮಾಡ್ಕೊಟ್ಟಿದ್ದೀರಾ. ನಿಜವಾಗ್ಲೂ ವೀಕ್ಷಕರೇ ತುಂಬಾನೇ ಚೆನ್ನಾಗಿ ಬಂದಿದೆ ಮನೆ. ನಾವು ಜಾಸ್ತಿ ಮಾತಾಡೋದಕ್ಕಿಂತ ಮನೆಗೆ ತೋರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಓನರ್ ಹತ್ರನೂ ಕೂಡ ಮಾತಾಡೋಣ, ಹೆಚ್ಚಿನ ಮಾಹಿತಿಯನ್ನು ಕೂಡ ಆಮೇಲೆ ತಗೊಳ್ಳೋಣ. ಸರ್ ನೋಡ್ಕೊಂಡ್ ಬಂದ್ಬಿಡೋಣ ಹಾಗಾದ್ರೆ. ಬನ್ನಿ ವೀಕ್ಷಕರೇ. ಭಾರ್ಗವ್ ಸರ್, ಈ ಮನೇಲಿ ನೀವು ಹೇಳಿದ್ ಕರೆಕ್ಟ್. ಎವ್ರಿ ಇಂಚು, ಎವ್ರಿ ಕಾರ್ನರ್ ಇಸ್ ಯೂನಿಕ್ ಅಂತ ಹೇಳ್ಬೋದು. ನಾವು ಮನೆ ನೋಡಿದೆ. ಅಂಡ್ ಇಲ್ಲಿ ಆಲ್ ದ ಥಿಂಗ್ಸ್ ಎಲ್ಲ ನೀವೇನೇ ಡಿಸೈನ್ ಮಾಡಿರೋದಾ ಸರ್? ಲೈಕ್ ಥೀಮ್ ವೈಸ್ ಸರ್, ಕಂಪ್ಲೀಟ್ ಆಗಿ ಥೀಮ್ ವೈಸ್ ಅಲ್ಲ ಸರ್. ನೀವು ಇವಾಗ ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ ಮನೇಲಿ ಲೈಟ್ ಥೀಮ್ ಇರುತ್ತೆ ಸರ್. ಈವನ್ ವಾಲ್ ಪೇಂಟಿಂಗ್ ಇಂದ ಇದು ಬಂದು ರಾಯಲ್ ಪೇಂಟ್ ಯೂಸ್ ಮಾಡಿರೋದು, ಮಾರ್ನಿಂಗ್ ಗ್ಲೋರಿ ಅಂತ. ಸೊ ಕಂಪ್ಲೀಟ್ ಆಗಿ ಲೈಟ್ ಥೀಮ್ ಸರ್. ಸೊ ಬೇಜ್ ಫ್ಯಾಮಿಲಿ. ಹೌದು ಸರ್, ಬೇಜ್. ಸೊ ಇವಾಗ ಇದು ಅಷ್ಟೇ ಸ್ವಲ್ಪ ಡಾರ್ಕರ್ ಇದೆ, ಕರ್ಟನ್ಸ್ ಒಂದು ಸ್ವಲ್ಪ ಲೈಟರ್ ಇದೆ, ಮತ್ತೆ ಶಿಯರ್ ಫುಲ್ ವೈಟ್ ಅಲ್ಲಿ ಇದೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಕರೆಕ್ಟ್ ಕಂಪ್ಲೀಟ್ ಆಗಿ ಲೈಟ್ ಥೀಮ್ ಅಲ್ಲಿ ಇರೋದಕ್ಕೆ ಎಲ್ಲ ಮ್ಯಾಚ್ ಆಗಿ ತುಂಬಾ ಚೆನ್ನಾಗಿ ಔಟ್ಪುಟ್ ಕಾಣಿಸ್ತದೆ. ಔಟ್ಪುಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಜವಾಗ್ಲು. ಅಂಡ್ ಸೋಫಾ ಕೂಡ ಇಷ್ಟು ದೊಡ್ಡದು ಹಾಕಿದ್ದಾರೆ. ಈ ಲೇಔಟ್ ನೀವು ಕೊಟ್ಟಿದ್ರಾ? ಹೌದು ಸರ್, ಹೌದು, ಲೇಔಟ್ ಕೊಟ್ಟಿದ್ರಿ ಸರ್. ಓಕೆ ಓಕೆ ಸರ್, ಎಕ್ಸ್ಪ್ಲೈನ್ ಮಾಡ್ತಾ ಬನ್ನಿ ಒಂದ್ ಕಡೆಯಿಂದ. ಸೊ ಫಾಲ್ ಸೀಲಿಂಗ್ ಬಂದ್ರೆ ಸರ್, ಫಾಲ್ ಸೀಲಿಂಗ್ ಯೂನಿಕ್ ಆಗಿ ಮಾಡಿರೋದು 3 layers ಮಾಡಿದೀವಿ. ಲೈಕ್ ಫಸ್ಟ್ ಒನ್ ಬಂದು ಬಾರ್ಡರ್, ಸೆಕೆಂಡ್ ಒನ್ ಒಂದು ಸ್ವಲ್ಪ ಡೌನ್ ತಗೊಂಡಿದ್ದೀವಿ, ಮತ್ತೆ ಬಾರ್ಡರ್ ಫಾಲ್ ಸೀಲಿಂಗ್, ಮತ್ತೆ ಸೆಂಟರ್ ಒನ್ ಬಂದು ಮತ್ತೆ ಇದಕ್ಕೆ ಸರ್ ಐಲ್ಯಾಂಡ್ ತರ ಕೊಟ್ಟಿದ್ದೀವಿ. ಮತ್ತೆ ಸೆಂಟರ್ ಅಲ್ಲಿ ಶಾಂಡೇಲಿಯರ್ ಹಾಕೊಂಡಿದ್ದಾರೆ. ಸೈಡ್ಸ್ ಅಲ್ಲಿ ಪ್ರೊಫೈಲ್ ಹಾಕಿದೀವಿ ಸರ್. ಪ್ರೊಫೈಲ್ ಹಾಕ್ಬಿಟ್ಟಿದ್ದೀರಲ್ವಾ? ಮತ್ತೆ ಕಂಪ್ಲೀಟ್ ಫಾಲ್ ಸೀಲಿಂಗ್ ಸಿಂಗಲ್ ಕಲರ್ ಸರ್, ಒಂದೇ ಕಲರ್ ವೈಟ್ ಸರ್ ಅಷ್ಟೇ. ಮಲ್ಟಿ ಕಲರ್ ಇಲ್ಲ, ಏನಿಲ್ಲ. ಅದಕ್ಕೆ ನಿಮ್ಗೆ ಏನಾಗ್ತಿದೆ, ಆ ಪ್ಲೆಸೆಂಟ್ ಆಗಿ ಕಾಣಿಸ್ತಿದೆ ಸರ್. ಕರೆಕ್ಟ್, ಹೌದು, ಇದು ಮಾತು ಕರೆಕ್ಟ್. ಪ್ಲೆಸೆಂಟ್ ಯಾರು ಬೇಕೋ ಅಂತವ್ರಿಗೆ ಇದು ಹೇಳಿ ಮಾಡ್ತಿರುವಂತದ್ದು. ವಾಟ್ ಅಬೌಟ್ ದಿಸ್ ವಾಲ್? ಇದಕ್ಕೆ ಈ ಮೋಲ್ಡಿಂಗ್ಸ್. ಸೊ ಇದು ಬಂದು ಲೈಟ್ಸ್ ಸರ್, ಕ್ಲೈಂಟ್ ಕಡೆಯಿಂದ ಡೆಕೋರ್ ಲೈಟ್ಸ್. ಓಕೆ. ಸೊ ಇದು ಬಂದು ಮೆಟಾಲಿಕ್ ವಾಲ್ ಪೇಪರ್ ಅಂತ. ಸೊ ಅದು ಕಸ್ಟಮೈಸ್ ಮಾಡಿರೋದು. ಸೊ ಇದು ಕಸ್ಟಮೈಸ್ಡ್ ಮೆಟಾಲಿಕ್ ವಾಲ್ ಪೇಪರ್ ಸರ್. ನಿಮಗೆ ಗೋಲ್ಡ್ ಹಂಗೆ ಕಾಣಿಸ್ತಿದೆ ನೋಡಿ. ಓ ಕರೆಕ್ಟ್, ಎಂಬೋಸ್ಡ್ ಅಲ್ವಾ ಸರ್ ಇದು? ಹೌದು ಸರ್, ವೆರಿ ಯೂನಿಕ್. ಓಕೆ, ಅದೇ ಹೇಳಿದ್ನಲ್ಲ, ಎವ್ರಿಥಿಂಗ್ ಇಸ್ ಯೂನಿಕ್ ಅಂತ ಹೇಳ್ಬೋದು. ಸೊ ಮತ್ತೆ ಮೋಲ್ಡಿಂಗ್ಸ್ ಕೊಟ್ಟಿದ್ದೀವಿ. ಮೋಲ್ಡಿಂಗ್ಸ್ ಮೇಲೆ ಮತ್ತೆ ಪೇಂಟ್ ಕಂಟಿನ್ಯೂ ಆಗಿದೆ ಸರ್. ನಾರ್ಮಲ್ ಮೋಲ್ಡಿಂಗ್ಸ್ ಕೊಟ್ಟಿದ್ದೀವಿ. ಟಿವಿ ಯೂನಿಟ್ ಅಲ್ಲಿ ಏನೇನು ಇಂಟಿಗ್ರೇಷನ್ ಇದೆ ಸರ್? ಟಿವಿ ಯೂನಿಟ್ ಸ್ವಲ್ಪ ಯೂನಿಕ್ ಆಗಿ ಮಾಡಿದ್ದೀವಿ. ಕಾರ್ನರ್ ರೌಂಡ್ ಕೊಟ್ಟಿದ್ದೀವಿ ಟಾಲ್ ಯೂನಿಟ್ ಅಲ್ಲಿ, ಮೇಲ್ಗಡೆನೂ ಹಾಫ್ ರೌಂಡ್ ಕೊಟ್ಟಿದ್ದೀವಿ. ಸೊ ಮತ್ತೆ ಪ್ರೊಫೈಲ್ ಶಟರ್ಸ್ ಕೊಟ್ಟಿದ್ದೀವಿ ವಿತ್ ಪ್ಲೇನ್ ಗ್ಲಾಸ್. ಒಳಗಡೆ ಮತ್ತು ಶೆಲ್ಫ್ಸ್ ಕೊಟ್ಟಿದ್ದೀವಿ ಸರ್, ಗ್ಲಾಸ್ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಮತ್ತೆ ಸೇಮ್ ಕಲರ್ ಈಚೆ ಏನ್ ಹಾಕಿದೀವಿ ಅದನ್ನ ಒಳಗಡೆ ಕೊಟ್ಟಿದ್ದೀವಿ ಸರ್. ಸೆಮಿ ಮ್ಯಾಟಲ್ ತಗೊಂಡಿದ್ದಾರೆ ಬೇಜ್. ಸೊ ಸೇಮ್ ಕಲರ್ ಕೊಟ್ಟಿದ್ದೀವಿ.
ಸೊ ಲೆಫ್ಟ್ ಸೈಡಲ್ಲಿ 2 ಟಾಲ್ ಯೂನಿಟ್, ಒಂದು ಅಪ್ ಒಂದು ಡೌನ್ ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಸೊ ಡಿಸೈನ್ ಯೂನಿಕ್ ಆಗಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು. ಹಾಗೆ ಕಂಟಿನ್ಯೂಷನ್ ಅಂದರೆ ಬ್ಯಾಕ್ ಸೈಡಲ್ಲಿ ಡ್ಯೂಕೋ ಪೇಂಟ್ ಮಾಡಿದ್ದೀವಿ ಸರ್. ಡ್ಯೂಕೋ ಪೇಂಟ್. ಹೌದು ಸರ್. ಸೊ ರಾಪ್ಟರ್ಸ್ ಅಲ್ಲ ಇದು? ರಾಫ್ಟರ್ಸ್ ಅಲ್ಲ ಸರ್, ನಾರ್ಮಲ್ ನಾವು HDHMR ಅಲ್ಲಿ ಫಸ್ಟ್ ಪೇಸ್ಟ್ ಮಾಡಿ ಅದರ ಮೇಲೆ ಡ್ಯೂಕೋ ಪೇಂಟ್ ಮಾಡಿರೋದು. ಗ್ರೂ ತಗೊಂಡಿರೋದು? ಹೌದು, ಗ್ರೂ ತಗೊಂಡಿದ್ದೀವಿ ಸರ್. ಓಕೆ. ಸೊ ಅದ್ರ ಮೇಲೆ ಮತ್ತೆ ಬಂದು ನಾವು ವುಡ್ ಕಲರ್ ಮಾರ್ಬಲ್ ಕಲರ್ ಇದು ಕೊಟ್ಟಿದ್ದೀವಿ ಸರ್, ಲ್ಯಾಮಿನೇಟ್ಸ್ ಹಾಕೊಂಡಿದ್ದೀರಾ? ಸೊ ಮೇಲ್ಗಡೆ ಅಟ್ಯಾಚ್ ಆಗಿದೆ ಫಾಲ್ ಸೀಲಿಂಗ್ಗೆ, ಕೆಳಗಡೆ ಆಫ್ ರೌಂಡ್ ಕಟ್ ಆಗಿದೆ. ಸೊ ಡ್ರಾಪ್ ಡೌನ್ ತರ ಬರುತ್ತೆ? ಡ್ರಾಪ್ ಡೌನ್ ತರ ಬರುತ್ತೆ ಸರ್. ಸೊ ಶೆಲ್ಫ್ಸ್ ಇಲ್ಲ ಏನಿಲ್ಲ, ಸೊ ನಿಮ್ಗೆ ಅದು ಯೂನಿಕ್ ಆಗಿ ಕಾಣಿಸ್ತದೆ. ಯೂನಿಕ್ ಸಕ್ಕದಾಗಿ ಕಾಣ್ತದೆ ಸರ್ ಇದು ಆಕ್ಚುಲಿ. ಸೊ ಇದು ಗ್ರೂಸು ಅಲ್ಲಿ ತನಕ ಕಂಟಿನ್ಯೂ ಮಾಡಿದೆ ಸರ್. ಲೈಕ್ ಆ ಬೀಮ್ ಇತ್ತು ಮೇಲ್ಗಡೆ ಅಲ್ಲಿ, ಸೊ ಆ ಬೀಮ್ ಎಂಡ್ ತನಕ ಕಂಟಿನ್ಯೂ ಮಾಡಿದ್ದೀವಿ. ಇಲ್ಲಿ ತನಕ ತೊಗೊಂಡೋಗ್ಬಿಟ್ರೆ? ಓಕೆ. ಸೊ ನೆಕ್ಸ್ಟ್ ಸೊ 2 ಪ್ಯಾನಲಿಂಗ್ ಮಾಡಿದೆ ಸರ್ ಇಲ್ಲಿ, ಈ ಕಡೆಗೆ 2 ಕಡೆ ಆಫ್ ರೌಂಡ್ ಮಾಡಿದ್ದೀವಿ. ಓಕೆ. ಮತ್ತೆ ವ್ಯಾನಿಟಿ ಏರಿಯಾ, ವ್ಯಾನಿಟಿ ಏರಿಯಾದಲ್ಲಿ ಮೇಲ್ಗಡೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ, ಹಿಂದ್ಗಡೆ ಟೈಲ್ಸ್ ಹಾಕೊಂಡಿದ್ದಾರೆ ಕ್ಲೈಂಟ್, ಅದ್ರ ಮೇಲೆ LED ಮಿರರ್ ಪ್ಲೇಸ್ ಮಾಡಿದ್ವಿ. ಓಕೆ ಓಕೆ. ಕೆಳಗಡೆ ಬಂದು ವ್ಯಾನಿಟಿಗೆ 45 ಡಿಗ್ರಿ ಹ್ಯಾಂಡಲ್ಸ್ ಸರ್, ಹ್ಯಾಂಡಲ್ ಹಾಕಿ ಸ್ಟೋರೇಜ್ ಕೊಟ್ಟಿದ್ದೀವಿ. ಹೌದು, ಗೊತ್ತಾಯ್ತು. ಪ್ಯಾನಲಿಂಗ್ ಚೆನ್ನಾಗಿ ಬಂದಿದೆ ಸರ್. ಪ್ಯಾನಲಿಂಗ್ ಚೆನ್ನಾಗಿ ಬಂದಿದೆ ಸರ್. ಟೀಕುಡ್ ಕಲರ್ ಫಿನಿಶ್, ಇವ್ರದ್ದು ಕಂಪ್ಲೀಟ್ ಆಗಿ ಮ್ಯಾಟ್ ಫಿನಿಶ್ ಟೀಕುಡ್ ಕೊಟ್ಟಿದೆ ಸರ್. ಓಕೆ ಓಕೆ ಓಕೆ. ನೋಡಿ ರೌಂಡ್ ತೊಗೊಂಡಿರೋದು ಎಜ್ಜಲ್ಲಿ ತುಂಬ ಸೂಪರ್ ಯೂನಿಕ್ ಆಗಿ ಬಂದಿದೆ. ಆಮೇಲೆ ಇದೊಂದು ಮಿರರ್ ತೋರಿಸ್ಬಿಡೋಣ ಹಾಗೆ ನೆಕ್ಸ್ಟ್. ಇದೊಂದು ಹೈಲೈಟ್ ಸರ್ ಆಕ್ಚುಲಿ. ಓಕೆ ಓಕೆ. ಡೈನಿಂಗ್ ಏರಿಯಾದಲ್ಲಿ ಸೊ ಹೈಲೈಟ್ ಥರ ಮಾಡಿದ್ದೀವಿ. ಸೊ ಇದು ಬಂದು ಬ್ರಾನ್ಸ್ ಮಿರರ್ ಕೊಟ್ಟಿದ್ದೀವಿ ಸರ್ ಒಳಗಡೆಗೆ. ಈಚೆ ಬಂದು ಮೋಲ್ಡಿಂಗಲ್ಲಿ ಪೀಸಸ್ ಕೊಟ್ಟಿದ್ದೀವಿ, ಲೈಕ್ ರೆಕ್ಟ್ಯಾಂಗಲ್ ಥರ ಕೊಟ್ಟಿದ್ದೀವಿ. ಅದಾದಮೇಲೆ ಸೈಡಲ್ಲಿ ಮೋಲ್ಡಿಂಗ್ಸು, ಇಲ್ಲೊಂದು ಡೆಕೋರ್ ಲೈಟು, ಕೆಳಗಡೆ ಪ್ಲೇನ್ ಮೋಲ್ಡಿಂಗ್ಸ್ ಕೊಟ್ಟಿದ್ದೀವಿ ಸರ್. ಕೆಳಗಡೆ ಪ್ಲೇನ್ ಏನು ಹಾಕಿಲ್ಲ ಅದರಲ್ಲಿ? ಏನಿಲ್ಲ ಸರ್. ಓಕೆ. ಗ್ಲಾಸ್ ಇಂಟಿಗ್ರೇಷನ್ ಅಲ್ವಾ ಇದರಲ್ಲಿ? ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಸೆಕ್ಷನ್ ಅಂತ ಬಂದು ಈ ಕಡೆ ಇದು ಡೈನಿಂಗ್ ಏರಿಯಾ ಸರ್. ಸೊ ಇಲ್ಲಿ ಫಾಲ್ ಸೀಲಿಂಗೇ ಯೂನಿಕ್ ಆಗಿದೆ ಸರ್. ಹೌದಲ್ವಾ? ಏನಿದು ಫಾಲ್ ಸೀಲಿಂಗ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ ಸರ್. ಹೌದು, ಇದು ಫಸ್ಟ್ ಟೈಮ್ ಕೇಳ್ತಾ ಇರೋದು? ಫಸ್ಟ್ ಟೈಮ್ ಸರ್. ಹೌದು, ಫಾಲ್ ಸೀಲಿಂಗ್ ಅಲ್ಲಿ ಮೋಲ್ಡಿಂಗ್. ಹೌದು, ಅದು ವಿತ್ ಕಾರ್ನರ್ ರೌಂಡ್ ಸರ್, ಎಲ್ಲ POP ಮಾಡಿರೋದು. ಓ, ಇದೆಲ್ಲ POP ಆಗಿರೋದಾ? ಸೂಪರ್ ಯೂನಿಕ್ ಆಗಿ ಮಾಡಿದ್ದೀರಾ ಸರ್ ಇದು. ಅಂಡ್ ವಾಟ್ ಅಬೌಟ್ ದಿಸ್ ಲೈಟ್ಸ್? ಲೈಟ್ಸ್ ನೋಡಿ ಸರ್, ಎಷ್ಟು ತುಂಬಾ ಚೆನ್ನಾಗಿದೆ ಸರ್ ಇದು. ಚೈನಾದಲ್ಲಿ ನೋಡಿದ್ದೀನಿ ನಾನು. ನನಗೆ ತುಂಬಾ ಇಷ್ಟ ಆಗಿದೆ ಕ್ಲೈಂಟ್ಗಂತೂ ಹೇಳ್ಬಿಟ್ಟು, ಲೈಕ್ ತುಂಬಾ ಚೆನ್ನಾಗಿದೆ ಸರ್ ಇದಂತೂ ಅಂತ. ಸೂಪರ್ ಆಗಿದೆ ಇದು. ಓಕೆ. ಸೆಲೆಕ್ಷನ್ ಅಲ್ಟಿಮೇಟ್ ಆಗಿದೆ. ಸೊ ಈ ಕಡೆ ಬಂದ್ರೆ ಮತ್ತೆ ಈ ಕಡೆ ಒಂದು ಕೀ ಹೋಲ್ಡರ್ ಕೊಟ್ಟಿದ್ದೀವಿ ಸರ್. ಕೀಸ್ ಹೋಲ್ಡರ್. ಇದು ಕೀಸ್ ಹೋಲ್ಡರ್ ಇದು? ಓಕೆ, ಅದು ಯೂನಿಕ್ ಮಾಡಿ ಇಟ್ಬಿಟ್ಟಿದ್ದೀರಾ? ಹೌದು ಸರ್. ಅಂಡ್ ಇದೇನಿದು? ಇದು ಮತ್ತೆ ಮೆಟಾಲಿಕ್ ವಾಲ್ ಪೇಪರ್ MDF ಅಲ್ಲಿ ನಾವು ಡಿಸೈನ್ ಮಾಡಿದೀವಿ ಸರ್. ಯು ಶೇಪ್ ಅಲ್ಲಿ ಡಿಸೈನ್, ತುಂಬಾ ಪ್ಲೇನ್ ಆಗಿ ಬಿಡೋ ಬದಲು ಒಂದು ಹೌದು ಸರ್ ಡಿಸೈನ್ ಇರಲಿ ಅಂತ ಬಿಟ್ಟಿದ್ದೀವಿ. ವೆರಿ ನೈಸ್ ಸರ್. ದೇವ್ರ ಮನೇಲಿ ಏನಾದರೂ ಔಟ್ಪುಟ್ ಇದೆಯಾ ಸರ್? ದೇವ್ರ ಮನೆಯಲ್ಲಿ ನಾವು ಇದೊಂದು ಪ್ರಭಾವಳಿ ಡಿಸೈನು, ಇದು ಬಿಲ್ಡರ್ ಕೊಟ್ಟಿರಲಿಲ್ಲ, ಇದು ಮಾಡಿರೋದು. ಮತ್ತೆ ಹಾಗೆ ಇದು ಬರುತ್ತೆ ಸರ್, ದೇವ್ರ ಮನೇಲಿ ಅಕ್ರಲ್ಲಿ ಕ್ಲೈಂಟ್ ತಗೊಬಂದಿದ್ದು. ಮೇಲ್ಗಡೆ ಫಾಲ್ ಸೀಲಿಂಗ್ ಇದೆ, ಡಬಲ್ ಬಾರ್ಡರ್. ಸೊ ಮತ್ತೆ ಈ ವೆಂಕಟೇಶ್ವರ ಸ್ವಾಮಿದು ಕ್ಲೈಂಟ್ ಸೋಲ್ಸ್ ಮಾಡಿರೋದು ಸರ್. ಇದು ಅವರೇ ಕೊಟ್ಟಿರೋದಾ ಇದು? ಹೌದು ಸರ್. ತುಂಬ ಚೆನ್ನಾಗಿದೆ ಅದು ಆ್ಯಕ್ಚುಲಿ. ವೆರಿ ನೈಸ್. ಸೊ ಈ ಪ್ರಭಾವಳಿ ಏನೋ ಡಿಸೈನ್ ಎಲ್ಲ ಕೊಡ್ತೀರಾ ನೀವು? ಹಾಂ ಸರ್, ಕೊಡ್ತೀವಿ. ಡಿಸೈನ್ ಸಿಗುತ್ತೆ ಸರ್. ಓಕೆ. ರೆಡಿಮೇಡ್ ಸಿಗುತ್ತೆ, ಇಲ್ಲಾಂದ್ರೆ ಕಸ್ಟಮೈಸ್ ಮಾಡ್ಕೊಡಿ ಅಂದ್ರೆ ಪ್ರಭಾವಳಿಲೂ ಕಸ್ಟಮೈಸ್ ಮಾಡಿಸ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಈ ಕಡೆ ಇದು ಕ್ರಾಕರಿ ಯೂನಿಟ್ ಸರ್. ಹೌದು. ಸೊ ಇದು ಮತ್ತೆ ನಾರ್ಮಲ್ ಕ್ರಾಕರಿ ಯೂನಿಟ್. ಇನ್ನು ಒಳಗಡೆನೂ ಕಲರ್ ಕೊಟ್ಟಿದ್ದೀವಿ, ವಿತ್ ಗ್ಲಾಸ್ ಶೆಲ್ಫ್ ಕೊಟ್ಟಿದ್ದೀವಿ ಸರ್. ಓಕೆ. ಇಲ್ಲಿ ಕಾಲಮ್ ಏನಾದರೂ ಇತ್ತಾ ಸರ್ ಇಲ್ಲಿ? ಅದು ಹೈಡ್ ಮಾಡಿದ್ರೆ ಹೆಂಗೆ? ಇಲ್ಲ ಸರ್, ಕ್ರಾಕರಿ ಯೂನಿಟ್ ಎಷ್ಟೇ ಬೇಕು ಅಂತ ಮಾಡಿದ್ದಾರೆ ಸರ್. ಓಕೆ ಓಕೆ ಓಕೆ. ಯಾಕಂದ್ರೆ ಸೈಡಲ್ಲಿ ಬಂತಲ್ಲ, ನಾನು ಕಾಲಮ್ ಏನಾದರೂ ಕವರ್ ಅಪ್ ಮಾಡಿದ್ರ ಅಂತ ಅನ್ಕೊಂಡೆ ಅಷ್ಟೇ. ಕಿಚನ್ಗೆ ಹೋಗೋಣ ಸರ್. ಕಿಚನ್ಗೆ ಹೋಗೋಣ. ಸೈಜ್ ಸರ್ ಕಿಚನ್ದು? ಸರ್ ಇದು ಒಂದು ದೊಡ್ಡದೇ ಇದೆ ಸರ್, ಲೈಕ್ ಅರೌಂಡ್ 12x15 ಏನೋ ಬರುತ್ತೆ ಸರ್. 12x15 ಇದು? ವಾವ್, ಲೈಟ್ ಇಂಟಿಗ್ರೇಷನ್ ಚೆನ್ನಾಗಿದೆ ಇದು. ಮತ್ತೆ ಕಲರ್ ಒಂದೇ ಕಲರ್ ಸರ್, ಕ್ರೀಮಿಶ್ ಕಲರ್. ನೀವು ಅಬ್ಸರ್ವ್ ಮಾಡಿದ್ರೆ ತುಂಬಾ ಗಾಡಿ ಇಲ್ಲ, ಸಿಂಪಲ್ ಆಗಿ ಪ್ಲೆಸೆಂಟ್ ಆಗಿ ಮಾಡ್ಕೊಂಡಿದ್ದಾರೆ. ಕರೆಕ್ಟ್. ಪ್ಲೆಸೆಂಟ್ ಇಂಟೀರಿಯರ್ ಬೇಕನ್ನೋರಿಗೆ ಇದು ಫಸ್ಟ್ ಪ್ರೈಸ್ ಆಗಿದೆ ಸರ್ ಇದು. ಹೌದು ಸರ್. ಸೊ ಇದು ಏನು ಕಿಚನ್? ಅಕ್ರಾಲಿಕ್ ಕಿಚನ್ ಸರ್ ಇದು. ಅಕ್ರಾಲಿಕ್ ಕಿಚನ್. ಓಕೆ. ಈ ಕಡೆ ಒಂದು ಎಲ್ ಶೇಪ್, ಆ ಕಡೆ ಒಂದು ಸ್ಮಾಲ್ ಪ್ಲಾಟ್ಫಾರ್ಮ್ ತರ ಕೊಟ್ಟಿದ್ದೀವಿ. ಡೆಪ್ತ್ ಕಮ್ಮಿ ಇದೆ. ಸೊ ಅದಾದ್ಮೇಲೆ ಮಿಕ್ಸಿ ಏನಾದ್ರು ಯೂಸ್ ಮಾಡ್ಕೋಬೇಕಂದ್ರೆ ಆ ಕಡೆ ಯೂಸ್ ಮಾಡ್ಕೋಬೇಕು. ಸೊ ಚಿಕ್ಕದಾಗಿರೋದು ಇದು ಕೊಟ್ಟಿದ್ದೀರಲ್ವಾ? ಓಕೆ. ವಾಲ್ ಯೂನಿಟ್ ಅಲ್ಲಿ ವುಡನ್ ಟಚ್ ಕೊಟ್ಟಿದೆ ಸರ್. ಸ್ಪೈಸ್ ಹಾಕ್ಬಿಟ್ಟು ಮೇಲ್ಗಡೆ ವುಡನ್ ಟಚ್. ಹೌದು ಸರ್. ಓಕೆ. ಈ ಕಡೆ ಬಂದ್ರೆ ಇಲ್ಲೇನೇನು ಕೊಟ್ಟಿದ್ರೆ ಈ ಕಡೆ? ಸೊ ಈ ಕಡೆ ಚಿಮ್ನಿಗೆ ಜಸ್ಟ್ ಪ್ಯಾನಲಿಂಗ್ ಮಾಡ್ಕೊಟ್ಟಿದೆ ಸರ್. ಈ ಕಡೆ ಕಾರ್ನರ್ ಸ್ಪೇಸ್ ಯುಟಿಲೈಸೇಷನ್ ಮಾಡಿದ್ದೀವಿ. ಸರಿ. ಸೊ 180 ಡಿಗ್ರಿ ಇಂಚಸ್ ಕೊಟ್ಟು ಒಳಗಡೆಗೆ ಕಂಪ್ಲೀಟ್ ಆಗಿ ವುಡನ್ ಥೀಮ್ ಅಲ್ಲೇ ಕೊಟ್ಟಿದ್ದೀವಿ. ಓಕೆ ಓಕೆ. ಕೆಳಗೆ ಸ್ಪೈಸ್ ರ್ಯಾಕ್ ಎಲ್ ಶೇಪ್ ಕೊಟ್ಟಿದೆ ಸರ್. ಬಿಗ್ ಅಲ್ವಾ ಸರ್ ಇದು? ಅದರ ಕೆಳಗೆ ಪ್ರೊಫೈಲ್ ಲೈಟ್ ಪ್ರೊವೈಡ್ ಮಾಡಿದ್ದೀವಿ. ಈ ಕಡೆಗೆ ಒಂದು ಸ್ಪೈಸ್ ರ್ಯಾಕ್ ಬರುತ್ತಲ್ವಾ? ಈ ಕಡೆಗೆ ಒಂದು ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ ಸರ್. ಈ ಕಡೆ ಒಂದು ಬರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್ ಅದು. ಸೊ ಮೇಲ್ಗಡೆಗೆ ಮತ್ತೆ ಪ್ರೊಫೈಲ್ ಶಟರ್ ಸರ್, ನಾರ್ಮಲ್ ಬ್ರಾನ್ಸ್ ಟಿಂಟ್ ಪ್ರೊಫೈಲ್ ಶಟರ್ ವಿತ್ ಬ್ಲಾಕ್. ಓಕೆ. ಬಟ್ ಈ ಮನೆ ಕಲರೇ ವೆರಿ ಪ್ಲೆಸೆಂಟ್ ಸರ್ ಇದು ಆಕ್ಚುಲಿ. ಹೌದು. ಸೊ ಮತ್ತೆ ಹ್ಯಾಂಡಲ್ಸ್ ಬಂದ್ರೆ ಝೀಗೋಲಾ ಕೊಟ್ಟಿದೆ ಸರ್. ಝೀಗೋಲಾ? ಸಾರಿ, ಸೀಗೋಲಾ ಸರ್. ಸೀಗೋಲಾ. ಓಕೆ. ಜೊತೆಲಿ ಈ ತರ ಸ್ಲ್ಯಾಂಟ್ ಇದು ಮಾಡಿದ್ರೆ ಇಲ್ಲಿ ಏನಿಲ್ಲ ಸರ್. ಇಲ್ಲಿ 45 ಡಿಗ್ರಿ, ಸಾರಿ ಇದಕ್ಕೆ 45 ಡಿಗ್ರಿ ಮಾಡಿದ್ದೀವಿ ವ್ಯಾನಿಟೀಸ್ಗೆ. ಓಕೆ ಓಕೆ. ಮತ್ತೆ ಟಿವಿ ಯೂನಿಟ್ ಅಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ಸೀಗೋಲಾ ಹ್ಯಾಂಡಲ್ ಲೆಸ್ ಮಾಡಿದ್ದೀವಿ. ಹ್ಯಾಂಡಲ್ ಲೆಸ್ ಮಾಡಿದ್ದೀರಾ? ಓಕೆ. ಸೊ ಕಂಪ್ಲೀಟ್ ಟ್ಯಾಂಡಮ್ಸ್ ಅಲ್ವಾ? ಟ್ಯಾಂಡಮ್ಸ್ ಸರ್. ಹೌದು.
ಸೊ ಇದೆಲ್ಲ ಟ್ಯಾಂಡಮ್ಸ್, ಮಲ್ಟಿಪಲ್ ಟ್ಯಾಂಡಮ್ಸ್. ಮಲ್ಟಿಪಲ್ ಟ್ಯಾಂಡಮ್ಸ್ ಇದೆ. ಓಕೆ, ವೆರಿ ನೈಸ್, ಸೂಪರ್. ಸೊ ಸಿಂಕ್ ಇದೆ ಸರ್ ಆಸ್ ಯೂಶುವಲ್. ಅದಾದ್ಮೇಲೆ ವಿಕರ್ ಬಾಸ್ಕೆಟ್ ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ. ಇಲ್ಲಿ ಈ ಎಡ್ಜ್ ಅಲ್ಲಿ ಕಂಬೈನ್ ಮಾಡ್ಬಿಟ್ರೆ ಅದನ್ನ ಮೇಲ್ಗಡೆ ಒಂದು ಡ್ರಾ ಕೊಟ್ಟಿದ್ದೀವಿ. ಪರ್ಫೆಕ್ಟ್. ಇದು ಮೇಲ್ಗಡೆ ರೋಲಿಂಗ್ PVC ವಿಕರ್ ಬಾಸ್ಕೆಟ್ ಕೊಟ್ಟಿದ್ದೀವಿ ಸರ್. PVC ವಿಕರ್ ಬಾಸ್ಕೆಟ್ಸ್. ಹೌದು ಸರ್. ಓಕೆ, ಫೈನ್. ಬನ್ನಿ ಹಾಗೆ ಫಾಸ್ಟ್ ಆಗಿ ಮುಂದೆ ಹೋಗ್ಬಿಡೋಣ. ಸೊ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಸರ್. ಓಕೆ, ಸೊ ಈ ಕಡೆ ಬಂದ್ರೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಸರ್ ಮಾಸ್ಟರ್ ಬೆಡ್ರೂಮ್ ಸರ್. ಓ, ದಿಸ್ ಇಸ್ ಯೂಸ್ ಅಲ್ಲ ಸರ್ ಇದು? ಹೌದು ಸರ್. ಓಹ್ ಸರ್, ತುಂಬ ಚೆನ್ನಾಗಿದೆ ಸರ್ ಇದು. ವೆರಿ ನೈಸ್, ಸೂಪರ್ ಆಗಿ ಅನಿಸ್ತು ಸರ್ ಇದು. ಇದ್ರೆ ಇಂಥ ಮಾಸ್ಟರ್ ಬೆಡ್ರೂಮ್ ಇರಬೇಕು. ತುಂಬಾ ಚೆನ್ನಾಗಿದೆ ಸರ್. ಜಾಗನೂ ಚೆನ್ನಾಗಿದೆ. ಇಲ್ಲೊಂದು ಯೂನಿಕ್ನೆಸ್ ಏನು ಗೊತ್ತಾ ಸರ್? ಸರ್ ಹೇಳಿ. ಪ್ರತಿಯೊಂದು ನಾವೇ ಮಾಡಿರೋದು ಸರ್. ಎವ್ರಿಥಿಂಗ್. ಹೌದು ಸರ್. ಕಾಟ್, ಆಟೋಮನ್, ಸೋಫಾ ಪ್ರತಿಯೊಂದು ನಾವೇ ಮಾಡಿರೋದು. ಇದು ನೀವೇ ಮಾಡ್ಕೊಟ್ರಾ? ಅದು ನಾವೇ ಮಾಡಿರೋದು ಸರ್. ನೀವು ಕಲರ್ ನೋಡಿ ಸರ್, ಎಲ್ಲ ಮ್ಯಾಚ್ ಆಗುತ್ತೆ ಅಲ್ವಾ? ಆಟೋಮನ್ ವಿತ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಸ್ಟೋರೇಜ್. ಇವ್ರು ಸ್ವಲ್ಪ ದಿನ ವೇಟ್ ಮಾಡಿದ್ರೆ ನಮ್ಮ ಚೈನಾ ಸೋಫಾನೇ ಕೊಡಿಸ್ಬಿಡ್ಬೋದು. ಹೌದು ಅಲ್ವಾ ಸರ್? ಅದು ಆಕ್ಚುಲಿ ನಿಮ್ಮ ವಿಡಿಯೋ ನೋಡಿ ಅವ್ರು ಪ್ರೀ ಬುಕ್ ಮಾಡಿಬಿಟ್ಟಿದ್ರು ಸರ್. ಕಸ್ಟಮೈಸ್ ಮಾಡಿ 12 ಸೀಟರ್ ಬೇಕು ಅಂತ ಬುಕ್ ಮಾಡಿದ್ರು. ಓಕೆ, ಬೇರೆ ಹೊರಗಡೆ ಬೇರೆ ಫರ್ನಿಚರ್ ಶಾಪ್ ಅಲ್ಲಿ ಮಾಡಿಬಿಟ್ಟಿದ್ರು ಆಲ್ರೆಡಿ. ಓಕೆ, ಒಂದ್ ಕಡೆಯಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಮಾಡಿದ್ದೀರಾ ಇಲ್ಲಿ. ಫಾಲ್ ಸೀಲಿಂಗ್ ಇಂದ ಹೇಳಿ ಸ್ಟಾರ್ಟಿಂಗ್. ಕರೆಕ್ಟ್ ಸರ್. ಫಾಲ್ ಸೀಲಿಂಗ್ ಯೂನಿಕ್ ಆಗಿದೆ ನೋಡಿ ಸರ್. ಹೌದು ಸರ್. ಸೊ ಸೆಂಟರ್ಗೆ ಮತ್ತೆ ಕಾಟಿಗೆ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಬಾರ್ಡರ್ ತರ ಕೊಟ್ಟಿದ್ದೀವಿ. ಮತ್ತೆ ಐಲ್ಯಾಂಡ್ ತರ ಕೊಟ್ಟಿದ್ದೀವಿ. ಕರೆಕ್ಟ್. ಸೊ 2 ಲೈಟ್ ಮಾತ್ರ ಪ್ಲೇಸ್ ಮಾಡೋರೆ. ಮತ್ತೆ ಪ್ರೊಫೈಲ್ ಲೈಟ್ ಎಲ್ ಶೇಪ್ ಅಲ್ಲಿ ಹಾಕಿದೆ ಸರ್ ಅಷ್ಟೇ. ಹೌದಾ? ಹಾ, ಚೆನ್ನಾಗಿ ಮಾಡಿದ್ರೆ ಸರ್ ಇದು. ಮತ್ತೆ ಎಲ್ ಶೇಪ್ ಬಾರ್ಡರ್. ಸೊ ಬಾರ್ಡರ್ ಇಲ್ಲಿಗೆ ಬಂದು ಹಿಂಗ್ ಎಂಡ್ ಆಗುತ್ತೆ, ಕಂಟಿನ್ಯೂಷನ್ ಬಂದು ಮತ್ತೆ ಹಿಂಗ್ ಕಂಟಿನ್ಯೂ ಆಗುತ್ತೆ ಸರ್. ಡಿಸೈನ್ ವೆರಿ ಯೂನಿಕ್, ತುಂಬಾ ಯೂನಿಕ್ ಆಗಿದೆ ಸರ್ ಇದು. ಓಕೆ, ಅಂಡ್ ಈ ವಾಲ್? ಸೊ ಈ ವಾಲ್ ಮತ್ತೆ ಮೆಟಾಲಿಕ್ ವಾಲ್ ಪೇಪರ್. ಸೊ ಅವಾಗಲೇ ಹೇಳ್ತೀನಿ, ಇದು ಮೆಟಾಲಿಕ್ ವಾಲ್ ಪೇಪರ್ ಅಂತ. ಈ ತರ ಫೀಲ್ ಮಾಡ್ಬೋದು ಸರ್. ಗೋಲ್ಡ್ ಫೀಲ್ ಮಾಡ್ಬೋದು. ವೆರಿ ನೈಸ್. ಮತ್ತೆ ಮೋಲ್ಡಿಂಗ್ಸ್ ಕೊಟ್ಟಿದ್ದೀವಿ ಆ ಕಡೆ ಈ ಕಡೆ. ಸೊ ಅದು ಮತ್ತೆ ಆಂಟಿಕ್ ಲೈಟ್ಸ್ ಯೂಸ್ ಮಾಡಿದ್ದಾರೆ ಕ್ಲೈಂಟ್. ಓಕೆ ಓಕೆ ಓಕೆ. ಅದಾದ್ಮೇಲೆ ಬೆಡ್ಗೆ ಫುಲ್ ಕೊಟ್ಟಿದ್ದೀವಿ ಸರ್. ಹೆಡ್ರೆಸ್ಟ್ ಆ ಕಡೆಯಿಂದ ಈ ಕಡೆ ತನಕ ಇಲ್ಲಿಂದ ಇಲ್ಲಿವರೆ ಬರುತ್ತೆ ಫುಲ್. ಎಷ್ಟೊಂದು 13-14 ಫೀಟ್ ತನಕ ಬರುತ್ತಲ್ಲ ಸರ್ ಅದು. ಮತ್ತೆ ಈ ಸ್ವಿಚ್ ಬಾಕ್ಸ್ ಇದೆಲ್ಲ ಇಂಟಿಗ್ರೇಟ್ ಮಾಡಿದೆ ಇಲ್ಲಿ ಹಾಕಿದಿರಲ್ಲ? ಹೌದು ಸರ್. ಒಳಗಡೆನೆ ಹಾಕ್ಬಿಟ್ಟು ಒಳಗಡೆನೆ ಹಾಕಿದೆ ಸರ್. ಕಸ್ಟಮೈಸ್ ಮಾಡಿದ್ದೀವಿ. ಸೈಡ್ ಟೇಬಲ್ಸ್ ಕಸ್ಟಮೈಸ್ ಮಾಡಿದ್ದೀವಿ ಸರ್. ಅಬ್ಸರ್ವ್ ಮಾಡಿದ್ರೆ ಅದು ಡಿಫ್ರೆಂಟ್ ಆಗಿ ಮಾಡಿದ್ದೀವಿ. ವೆರಿ ನೈಸ್, ತುಂಬಾ ಚೆನ್ನಾಗಿ ಬಂದಿದೆ. ಸೊ ವೀಕ್ಷಕರು, ಇವಾಗೆಲ್ಲ ನಮ್ದು ಚೈನಾದಿಂದ ತರಿಸ್ಕೊಡ್ತೀವಿ ನಾವು, ಬೇಕಾದ್ರೆ ನೀವು ತಗೋಬಹುದು. ಹೌದು ಸರ್. ಓಕೆ, ಇವಾಗ ಮಾಡೋ ಅಗತ್ಯನೇ ಇಲ್ಲ ಅಂತೀರಾ ಅಲ್ವಾ? ಅದು ಹಂಗೆ ಪಿಕ್ ಮಾಡ್ಕೋಬಹುದು, ಲಕ್ಸುರಿಯಸ್ ಸಿಗುತ್ತೆ. ಹೌದು ಸೂಪರ್. ಸೊ ಈ ಸೋಫಾ ನೀವೇ ಮಾಡಿದ್ರೆ 2 ಸೀಟರ್ ಸೋಫಾ ಸರ್. ಹೌದು. ಆಮೇಲೆ ಇಲ್ಲಿ ಒಂದು ಬೇ ವಿಂಡೋ ಸಿಟ್ ಔಟ್. ಓಕೆ, ಬೇ ವಿಂಡೋಗೆ ಮತ್ತೆ ಇದಕ್ಕೆ 45 ಡಿಗ್ರಿ ಡೋರ್ಸ್ ಹಾಕಿದ್ದೀರಾ ಸ್ಮಾಲ್ ಆಗಿ. ಓಕೆ, ಇದನ್ನ ವಾರ್ಡ್ರೋಬ್ ಎಕ್ಸ್ಪ್ಲೇನ್ ಮಾಡಿ. ಡ್ರೆಸ್ಸಿಂಗ್ ಟೇಬಲ್ ತೋರಿಸ್ಬಿಡೋಣ. ಶೋರ್ ಸರ್. ಓಕೆ. ಸೊ ರೋಸ್ ಗೋಲ್ಡ್ ಪ್ರೊಫೈಲ್ ಶೀಟರ್ ಒಳಗಡೆ ವುಡನ್ ಥೀಮ್ ಕೊಟ್ಟಿದ್ದೀವಿ ಕಂಪ್ಲೀಟ್ ಆಗಿ. ಕಂಪ್ಲೀಟ್ ಸ್ಟೋರೇಜ್ ಅಲ್ವಾ ಇದು? ಕಂಪ್ಲೀಟ್ ಸ್ಟೋರೇಜ್. ಈ ಕಡೆ ಬಂದ್ರೆ ಇದು ಸಿ ಕಟಿಂಗ್ ಮಾಡಿದ್ದೀವಿ. ಸೆಂಟ್ರಲ್ ಡ್ರಾಯರ್ ಬಂದಿದೆ. ಓಕೆ. ಸೊ ಅಲ್ಲಿ ಕಟ್ಔಟ್ ತಗೊಂಡು ಮಿರರ್ ಮತ್ತೆ ಕೊಟ್ಟಿದ್ದೀವಿ. ಒಂಥರ ಲೆವಿಟೇಟ್ ಆಗೋ ತರ ಇದೆ ಇದು. ಮಿರರ್ ಒಳಗಡೆನೆ ಹೊರಟೋಗಿದೆ ಸರ್. ಸೂಪರ್. ಸಿ ಕಟ್ ಅಲ್ವಾ ಸರ್? ಸಿ ಕಟ್ ಸರ್. ಹೌದು. ಓಕೆ. ಆಮೇಲೆ ಇಲ್ಲೊಂದು ಸ್ಟಡಿ ಟೇಬಲ್ ಸರ್. ಹೌದು, ತುಂಬಾ ಚೆನ್ನಾಗಿದೆ. ಮೇಲ್ಗಡೆಗೆ ಸ್ಕೇಲ್ ಲೈಟ್ ಹಾಕೊಂಡಿದ್ದಾರೆ. ಓಕೆ ಸರ್. ಆದ್ಮೇಲೆ ಎಲ್ಲ ಓಪನ್ ಶಟರ್ಸ್ ಸರ್. ಸೊ ಸ್ಪೇಸ್ ಇರೋದ್ರಿಂದ ಕಂಪ್ಲೀಟ್ ಆಗಿ ಓಪನ್ ಶಟರ್ಸ್ ಮಾಡ್ಕೊಂಡಿದ್ದಾರೆ. ಇದೇನು ಒಂದು 60-40 30-15 ಇರಬಹುದು? 60-40 ಸರ್. 60-40 ಇದು. 60-40 ಸರ್. ಅದಕ್ಕೆ ಒಂದು ಫ್ಲೋರ್ ಎಲ್ಲ ಫ್ಲೋರ್ ಅಲ್ಲಿ ಎಲ್ಲ ಬಂದಿದೆ. ತುಂಬಾ ಚೆನ್ನಾಗಿದೆ. ಓಕೆ. ಒಳಗಡೆ 3 ಗ್ಲಾಸ್ ಡ್ರಾಯರ್ಸ್ ಕೊಟ್ಟಿದ್ದೀವಿ. ಮೇಲ್ಗಡೆ ಹ್ಯಾಂಗರ್ಸ್. ತುಂಬಾ ಚೆನ್ನಾಗಿದೆ ಸರ್ ಇದು. ಸೊ ಸೇಮ್ ಗ್ಲಾಸ್ ಡ್ರಾಯರ್ಸ್ ಸರ್. ಇದಕ್ಕೆ ಕ್ವಾರ್ಟರ್ ಚಾನಲ್ ಕೊಟ್ಟಿದ್ದೀವಿ ಕೆಳಗೆ, ಸಪೋರ್ಟ್ ಜಾಸ್ತಿ ಇದೆ. ಸಪೋರ್ಟ್ ಚೆನ್ನಾಗಿರುತ್ತೆ ಅಲ್ವಾ ಸರ್ ಇದು? ವಾವ್. ಓಕೆ, ವೆಲ್ ಆರ್ಗನೈಸ್ಡ್. ಹೌದು ಸರ್, ವೆಲ್ ಆರ್ಗನೈಸ್ಡ್ ಕಂಪ್ಲೀಟ್ ಆಗಿ. ಸೊ ಇದು ಅಷ್ಟೇ ಸರ್. ಇದು ನಾರ್ಮಲ್ ಡ್ರಾಯರ್ಸ್ ಮತ್ತೆ ಮೇಲೆ ಕೆಳಗೆ ನಾರ್ಮಲ್ ಕಾಮನ್ ಶೆಲ್ಫ್ ಕೊಟ್ಟಿದ್ದೀವಿ. ವೆರಿ ನೈಸ್. ಓಕೆ. ಅಷ್ಟರಲ್ಲಿ ಒಂದು ಲಾರ್ಜ್ ಕೊಟ್ರಾ ಇದು? ಹೌದು ಸರ್. ಲಾಂಗ್ ಯೂನಿಟ್. ಸೊ ಟಾಲ್ ಯೂನಿಟ್ ತರ. ಸೊ ಎಕ್ಸ್ಟ್ರಾ ಸ್ಪೇಸ್ ಸರ್. ಓಕೆ. ಈ ಪಟ್ಟಿ ನನಗೆ ಇಷ್ಟ ಆಯ್ತು ಸರ್ ಇದು. ಗೋಲ್ಡ್, ರೋಸ್ ಗೋಲ್ಡ್ ಪಟ್ಟಿ ಸರ್. ಅಂಡ್ ಇದು ಹ್ಯಾಂಡಲ್ ಗೆ ಮ್ಯಾಚ್ ಆಗುತ್ತೆ. ಮ್ಯಾಚ್ ಆಗುತ್ತೆ ಸರ್. ಹೌದು. ಈ ಕಲರ್ ಅಷ್ಟೇ ಸರ್. ಇದು ಕ್ಯಾಪೆಚಿನೋ ಮತ್ತೆ ಇದು ಬಂದು ನಿಮಗೆ ಮತ್ತೆ ಪಿಂಕ್ ಮತ್ತೆ ಕ್ಯಾಪೆಚಿನೋ ಮಿಕ್ಸ್ ತರ. ಇದು ಅಂತ ಆಲ್ಮೋಸ್ಟ್ ರೋಸ್ ಗೋಲ್ಡ್ ಫ್ಯಾಮಿಲಿನೇ ಬರುತ್ತೆ ಸರ್. ಹೌದು. ಸೊ ಅಷ್ಟು ಡೀಟೇಲ್ಡ್ ಆಗಿ ಚೆಕ್ ಮಾಡಿ ಕೆಲಸ ಮಾಡಿರೋದು ಸರ್. ಓಕೆ ಓಕೆ ಓಕೆ. ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ ಸರ್. ಹೌದು. ಅದಕ್ಕೆ ನಾನು ಹೇಳಿದ್ದು ಒಂದು ಆಲ್ಮೋಸ್ಟ್ 25 lakhs ಎಬೋ ಇನ್ನು ವರ್ತ್ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಪ್ರಸಾದ್ ಸರ್ ಮತ್ತು ಸಹನಾ ಮೇಡಮ್ ಇದ್ದಾರೆ. ಮನೆ ತುಂಬ ಚೆನ್ನಾಗಿದೆ, ಮಾತಾಡೋಣ ಸರ್ ಇವ್ರ ಜೊತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇಡೀ ಮನೇನ ಒಂದೇ ಥೀಮಲ್ಲಿ ಮಾಡ್ಬೇಕು ಅನ್ನೋದು ಯಾರ ಐಡಿಯಾ, ನಿಮ್ದಾ ಇವ್ರದ್ದಾ? ಸಾರ್ದೇನೇನಾ? ವೈ ಸರ್, ಬೇಜ್ ಅಂದ್ರೆ ಅಷ್ಟು ಇಷ್ಟನೇ ನಿಮಗೆ? ಬೇಜ್ ಅನ್ನೋಕ್ಕಿಂತ ಸರ್ ಒಂದ್ಸಲ ಲೈಟ್ ಥೀಮಲ್ಲಿ ಇರಬೇಕು ಅಂತ ತುಂಬ ಇಷ್ಟ ನನಗೆ. ಸೊ ಅದನ್ನು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ
ಸ್ಟಾರ್ಟೆಡ್ ವಿತ್ ಡಿಫ್ರೆಂಟ್ ಕಲರ್ಸ್ ಬಟ್ ಬೇಸ್ ತುಂಬ ಇಷ್ಟ ಆಯಿತು ನಿಮಗೆ. ಬಟ್ ಎವ್ರಿ ತಿಂಗಲ್ಲಿ ಆ ಕಲರನ್ನು ಇಂಟಿಗ್ರೇಟ್ ಮಾಡಬೇಕು ಅಂತಂದರೆ ನೀವು ತುಂಬ ಮುಂಚೆಯಿಂದನೇ ಪ್ಲ್ಯಾನ್ ಮಾಡಿರ್ಬೇಕು. ಒಂದು ವರ್ಷದಿಂದನೇ ಪ್ಲ್ಯಾನ್ ಮಾಡಿದರೆ ಹಿಂಗೆ ಮನೆ ಕಟ್ತಾ ತಗೋಬೇಕಾದ್ರೇ ಇಲ್ಲ ನಮ್ಮ ಮನೆ ಹಿಂಗೆ ಬರಬೇಕು. ಸ್ವಲ್ಪ ನೀವು ಪ್ಲ್ಯಾನಿಂಗ್ ಬಗ್ಗೆ ಇನ್ಪುಟ್ ಬಗ್ಗೆ ಹೇಳಿ, ಯಾಕಂತಂದರೆ ಇಷ್ಟು ಪ್ಲೆಸೆಂಟ್ ಆಗಿರೋ ಮನೆ ನಾನೆಲ್ಲೂ ನೋಡಿಲ್ಲ. ಅಟ್ಲೀಸ್ಟ್ ಒಂದು ಕಡೆ ಎಲ್ಲ ಒಂದು ಕಲರ್ ಒಂದು ಕಡೆ ಮ್ಯಾಚ್ ಮಾಡೇ ಇರ್ತಾರೆ. ನೀವೇನು ಮಾಡಿದ್ರೆ ಒಂದು ಸೆಟಲ್ಡ್ ಕಲರ್ ಇಡೀ ಮನೆ ತೊಗೊಂಡೋಗಿದ್ದೀರ. ಆ ಪ್ಲ್ಯಾನಿಂಗ್ ಬಗ್ಗೆ ಒಂಚೂರು ನಮ್ಗೆ ಹೇಳಿ, ಹೆಂಗೆ ಮಾಡಿದ್ರಿ, ಏನು ಕತೆ, ಎಲ್ಲೆಲ್ಲಿ ಹುಡುಕಿದ್ರಿ, ಅದೊಂಚೂರು ಹೇಳಿ ಸರ್ ನಮಗೆ. ಎಸ್ಪೆಷಲಿ ಆ ಲೈಟು ಅದೊಂದು ಓಕೆನಾ, ಒಳಗಡೆ ಅದಲ್ಲ ಆ ಲೈಟ್. ಸೊ ಪ್ಲಾನಿಂಗ್ ಅಂತ ಬಂದಾಗ ಸರ್, ಫಸ್ಟ್ ಆಫ್ ಆಲ್ ಈ ಪ್ರೊಸೆಸ್ ಸ್ಟಾರ್ಟ್ ಆಗಿರೋದೇ ಒಂದು 6-8 ತಿಂಗಳು ಮುಂಚೆ. ಅದೇ ಹೇಳಿದೆ, ನಿಮ್ಮ ವಿಡಿಯೋಸ್ ನೋಡ್ತಾ ನಾವು ಓಕೆ ಯಾವ ಥರ ಬೇರೆ ಮನೆ ತೋರಿಸ್ತಾ ಇರ್ತೀರಾ, ಎಲ್ಲ ಮನೆ ನೋಡಿದಾಗ ಭಾರ್ಗವ್ ಸರ್ ವಿಡಿಯೋಸ್ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತಾರೆ ಹೊಸ ಮನೆಗಳು. ಸೊ ನೋಡಿದಾಗ ಎವ್ರಿಥಿಂಗ್ ಎಲ್ಲದರಿಂದ ಒಂದೊಂದು ಪಿಕ್ ಮಾಡಿಕೊಂಡು ಓಕೆ ಇದರಲ್ಲಿ ಇದು ಚೆನ್ನಾಗಿದೆ, ಇದರಲ್ಲಿ ಇದು ಚೆನ್ನಾಗಿದೆ, ಆ್ಯಂಡ್ ಅದು ನಮ್ಮ ಟೇಸ್ಟಿಗೆ ಹೆಂಗೆ ಅದನ್ನು ನಾವು ಅಳವಡಿಸ್ಕೋಬೋದು ಅಂತ ಪ್ಲ್ಯಾನ್ ಮಾಡಿದ್ದೀರಾ. ಮೇಡಮ್ ನಿಮ್ಮ ಇನ್ಪುಟ್ ಏನಿದ್ರೆ ಅಲ್ಲಿ ಸಾರೇನೋ ಅವಾಗಿಂದ ಪ್ಲ್ಯಾನ್ ಮಾಡ್ತಾ ಇದ್ರು, ನೀವು ಇದು ಹಿಂಗೆ ಬರ್ಬೇಕು ನನಗೆ ಆ ಥರ ಡಿಮಾಂಡ್ ಮಾಡಿದ್ದೆ. ಕಿಚನ್ ಯೂನಿಟ್ ಅಲ್ಲಿ ಇದೇ ತರ ಬೇಕು, ಕಲರ್ಸ್ ಇದೇ ಬೇಕು ಅಂತ ಹೇಳಿದೆ. ಓಕೆ, ಆ ವಾಲ್ ಡಿಸೈನ್ ಯಾರ ಐಡಿಯಾ? ಅದು ಮಿರರ್ ಹಾಕಿದಿರಲ್ಲ ಡೈನಿಂಗ್ ಅಲ್ಲಿ. ಆಕ್ಚುಲಿ ಒಂದ್ ಮನೇಲಿ ನೋಡಿದ್ವಿ ಬೇರೆ ತರ, ನಾವು ಹೇಳಿದ್ವಿ ಈ ತರ ಮಾಡಿಸ್ಬೋದಾ ಅಂತ ಹೇಳಿ. ಸೊ ಇಬ್ರು ಕೂತು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಡಿಸೈನರ್ಸ್ಗೆ ನಾವು ಶೇರ್ ಮಾಡಿದ್ವಿ, ಅವರು ಅದೇ ಥರ ಎಕ್ಸಾಕ್ಟ್ ಆಗಿ ಭಾಳ ತಲೆ ತಿಂದಿದ್ದೀರಾ ಡಿಸೈನರ್ದು ಹಂಗಾದ್ರೆ ಅಲ್ವಾ? ನಿಮ್ಮ ಡಿಸೈನರ್ ಯಾರಿದ್ರೆ ಆ್ಯಕ್ಚುಲಿ ಅವಾಗ? ನೀವು ನೇಸರ ಅವರು. ಹೆಂಗೆ ನೇಸರ ಅವರು? ನೀವು ಹೇಳಿದೆಲ್ಲ ತುಂಬಾ ಒಳ್ಳೆ ಎಲ್ಲ ಮಾಡ್ಕೊಟ್ರು, ಎಕ್ಸ್ಟ್ರಾನು ಮಾಡ್ತಾ ಇದ್ರು, ಏನಾದ್ರು ಕೇಳಿದ್ರೆ ಇನ್ಪುಟ್ಸ್ ಕೊಡ್ತಾ ಇದ್ರು. ಫ್ಲೆಕ್ಸಿಬಲ್ ಇದ್ದಾರೆ, ಫ್ಲೆಕ್ಸಿಬಲ್ ಫಾಲೋ ಅಪ್ ಮಾಡ್ತಾ ಇದ್ರು. ಏನೇ ಇದ್ರು ಕೂಡ ಅವರೇ ಫಾಲೋ ಮಾಡಿ ಎಲ್ಲಿಗೆ ಬಂತು, ಆಮೇಲೆ ಇದು ನಿಮ್ ಪೆಂಡಿಂಗ್ ಇದೆ ಚೂಸ್ ಮಾಡಿ, ಅವ್ರು ನಿಮ್ಮ ತಲೆ ತಿಂತಾ ಇದ್ರು. ಇವಾಗ ಈ ಮೆಟಲಿಕ್ ವಾಲ್ ಪೇಪರ್ ಎಲ್ಲಿಂದ ಹುಡ್ಕೊಂಬಂದ್ರಿ ನೀವು? ಇದು ಭಾಳ ಅಮೇಝಿಂಗ್ ಆಗಿದೆ. ಇದು ಎಲ್ಲಿಂದ? ನಿಮ್ಮ ಕಡೆಯಿಂದನೋ ಅವ್ರ ಕಡೆಯಿಂದ, ಯಾರ ಕಡೆಯಿಂದ ಬಂದಿದ್ದು ಇದು ಇನ್ಪುಟ್? ಆ್ಯಕ್ಚುಲಿ ಸರ್, ಇದು ಈ ವಾಲ್ಗೆ ವಾಲ್ ಪೇಪರ್ ಬರಬೇಕು, ಕೆಲವೊಂದು ಕಡೆಗೆಲ್ಲ ನಾವು ಫುಲ್ ಮೊದಲೇ ಫಿಕ್ಸ್ ಆಗಿಬಿಟ್ಟಿದ್ವಿ. ಸೊ ಈಗ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಯಾವ ಥರ ವಾಲ್ ಪೇಪರು. ತುಂಬ ಕನ್ಫ್ಯೂಷನ್ ಇರುತ್ತೆ ಫಸ್ಟ್ ಟೈಮ್ ನಾವು ಹಾಕ್ಸೋವಾಗ, ಯಾವ ಥರ ಈ ಥೀಮಿಗೆ ಸೆಟ್ ಆಗುತ್ತಾ ಇಲ್ವಾ ಅಂತ. ಓಕೆ. ಸೊ ಆ್ಯಕ್ಚುಲಿ ನಾವು ಇರ್ತಿದ್ದು ನಾರ್ತ್ ಬೆಂಗಳೂರಲ್ಲಿ ಮುಂಚೆ, ಕಲ್ಯಾಣ ನಗರ ಹತ್ರ. ಸರಿ. ಅಲ್ಲಿ ನಮ್ಮೊಬ್ರು ಒಂದು ವಾಲ್ ಪೇಪರ್ ವೆಂಡರ್ ಇದ್ರು. ಸೊ ಅವ್ರ ಹತ್ರ ನಾವು ಎಕ್ಸ್ಪ್ಲೋರ್ ಮಾಡುವಾಗ ಹೊಸದು ಈ ಥರ ಒಂದು ಬಂದಿದೆ, ಗೋಲ್ಡ್ ಇನ್ಫ್ಯೂಸ್ಡ್ ವಾಲ್ ಪೇಪರ್ಸ್. ಕರೆಕ್ಟ್. ಸೊ ನಿಮಗೆ ಅದು ಥೀಮ್ ವೈಸು ಚೆನ್ನಾಗಿ ಕಾಣುತ್ತೆ, ಲುಕ್ ವೈಸು ಲೈಟ್ ಬಿದ್ದಾಗ ಇಟ್ ವಿಲ್ ಲುಕ್ ಡಿಫರೆಂಟ್, ಎಕ್ಸೆಪ್ಷನಲ್ ಆಗಿ ಕಾಣುತ್ತೆ. ಟ್ರೈ ಮಾಡಿ ಅಂತಂದ್ರು. ಸೊ ನಾವು ಅವ್ರನ್ನ ಕರೆಸಿ ಈ ಥರ ಇದೆ, ಯಾವ್ದ್ಯಾವ್ದಕ್ಕೆ ಯಾವ್ದು ಬರುತ್ತೆ ಅಂತ ಇಲ್ಲೇ ಕರೆಸಿ ನಾವು ಎಲ್ಲ ಡಿಸ್ಕಸ್ ಮಾಡಿ ದೆನ್ ವಿ ಫೈನಲೈಸ್ ಸರ್. ಇದಕ್ಕೆ ಎಲ್ಲರೂ ಆ್ಯಕ್ಚುಲಿ ಈವನ್ ಅವರು ಯಾರು ವಾಲ್ ಪೇಪರ್ ವೆಂಡರ್ ಇದ್ರು ಅವರು ಪ್ಲಸ್ ನಮ್ಮ ಮನೆಯವ್ರು ಯಾರು ಇದಕ್ಕೆ ಅಪ್ರೂವಲ್ ಕೊಟ್ಟಿರಲಿಲ್ಲ. ಐ ವೆಂಟ್ ಅಹೆಡ್ ಅಂಡ್ ಟುಕ್ ಅ ರಿಸ್ಕ್, ಮಾಡೇ ಬಿಡೋಣ, ಇದೇ ಥರ ಬರಲಿ ನೋಡೋಣ ಅಂತ ಹಾಕ್ಸಿದ್ವಿ. ಬಟ್ ಬಂದಮೇಲೆ ತುಂಬ ಇದೆ, ಚೆನ್ನಾಗಿ ಬಂದಿದೆ. ಒಂದು ಫೋಟೋಶೂಟ್ ಪಾಯಿಂಟ್ ಆಗಿದೆ ಇದು ಆ್ಯಕ್ಚುಲಿ. ಇವಾಗ ಫೋಟೋಶೂಟ್ ಅಂದಾಗ ನೆನಪಾಯ್ತು. ಈಗ ಮನೆ ಓಪನಿಂಗ್ ಮಾಡ್ತೀರಾ? ಯಾವಾಗ ಓಪನಿಂಗ್ ಮಾಡಿದ್ದೆ ಆ್ಯಕ್ಚುಲಿ? ಓಪನಿಂಗ್ ಒಂದು ಲಾಸ್ಟ್ ಮಂತ್ ಮಾಡಿರೋದು. ಬಂದವರೆಲ್ಲ ಎಲ್ಲಿ ಫೋಟೋಶೂಟ್ ಜಾಸ್ತಿ ಮಾಡಿಸಿದ್ದು? ಇಲ್ಲ, ಮಿರರ್ ಹತ್ರ. ದೀಸ್ ಆರ್ ದ ಫೇವ್ರೆಟ್ ಪಾಯಿಂಟ್ಸ್. ಮೇಡಮ್, ಬಂದವರೆಲ್ಲ ಏನು ಹೇಳ್ತಾರೆ ಮನೆ ಬಗ್ಗೆ? ತುಂಬಾ ಚೆನ್ನಾಗಿ ಜಾಸ್ತಿ ಮಾತಾಡಿರ್ತೀರಾ? ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. ಕಲರ್ ಥೀಮ್ ಇಷ್ಟಪಟ್ರು. ಸರ್, ನಿಮ್ಮ ಕೊಲೀಗ್ಸ್ ಫ್ರೆಂಡ್ಸ್ ಏನು ಇನ್ಪುಟ್ ಕೊಟ್ಟರು? ಎಲ್ಲರೂ ಬಂದವರು ಅದೇ ಹೇಳ್ತಾ ಇದ್ರು ಸರ್, ಲೈಕ್ ನೀವು ಹೇಳಿದ್ರಲ್ಲ ಸೇಮ್ ಥೀಮ್ ಅನ್ನ ಕ್ಯಾರಿ ಮಾಡಿದಿರ ಹೌಸ್. ಸೊ ಭಾಳ ತಲೆ ಕೆಡ್ಸ್ಕೊಂಡಿದ್ದೀರಾ? ಅದಕ್ಕೆ ಎಫರ್ಟ್ ಹಾಕಿದ್ದೀವಿ. ಅಂದರೆ ನಂಗೆ ಒಂದೇ ಥೀಮ್ ಇರಬೇಕು ಅಂತ ಆಯ್ತು ಸರ್, ಫುಲ್ ಒಂದು ಥೀಮ್ಡ್ ಇರಬೇಕು. ಇಲ್ಲ, ಅಚೀವ್ಡ್ ಸರ್, ದಿಸ್ ಈಸ್ ಅಚೀವ್ಡ್. ಆ್ಯಂಡ್ ಬಂದವರಿಗೆಲ್ಲ ಹೇಳಿದ್ರೆ ಇಲ್ಲ ಸ್ಪೆಷಲ್ ಸ್ಟುಡಿಯೋ ಅವ್ರು ಮಾಡಿರೋದು ಅವ್ರನ್ನ ಬಂದವ್ರು ಕೇಳಿದ್ದೆ, ಅದು ನಿಮ್ಮ ಕಡೆಯಿಂದನೇ ಅವ್ರು ಹೋಗಿದ್ದು. ಓಕೆ, ತುಂಬ ಖುಷಿ ಆಯಿತು. ಹಂಗೆ ಇವಾಗ ನಮ್ಮ ವೀಕ್ಷಕರಿಗೆ ಹೇಳಿ, ಸೊ ಸ್ಪೆಷಲ್ ಸ್ಟುಡಿಯೋದವ್ರಿಗೆ ವರ್ಕ್ ಕೊಡ್ಬೋದಾ? ಆರ್ ದೇ ಕೇಪಬಲ್ ಆಫ್ ಹ್ಯಾಂಡಲಿಂಗ್ ದ ಪ್ರೀಮಿಯಂ ಪ್ರಾಜೆಕ್ಟನ್ನು ತೊಗೊಳ್ಳೋವಂಥ ಕೆಪಾಸಿಟಿ ಅವ್ರ ಹತ್ರ ಇದೆಯಾ? ಅದನ್ನು ಒಂಚೂರು ಹೇಳಿ ಸರ್ ನಿಮ್ಮ ಕಡೆ. ಸರ್, ಆ್ಯಕ್ಚುಲಿ ಇದೆ, ನೀವು ಇದನ್ನ ನೋಡಿದ್ರೇ ಐ ಥಿಂಕ್ ಏನು ಹೇಳೋ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ರೈಟ್ ಫ್ರಮ್ ದ ಬಿಗಿನಿಂಗ್ ಡಿಸೈನ್ಸ್ ಫೇಸಿಂದ ಹಿಡಿದ್ಬಿಟ್ಟು ತುಂಬ ಫ್ಲೆಕ್ಸಿಬಲ್ ಆಗಿ ಎಲ್ಲ ಐಡಿಯಾಸ್ನ ನೀಟಾಗಿ ಕೇಳಿ, ಈ ಥರ ಬೇಕು, ಯಾವ ಥರ ಬೇಕಕ್ಕೆ ಯಾವುದನ್ನು ಲಿಮಿಟ್ ಮಾಡಿಲ್ಲ. ಇದು ಯಾಕೆ ಈ ಥರ ಬೇರೆ ಥರ ಮಾಡ್ಕೊಳ್ಳಿ, ಅದಾಗಲ್ಲ ಇದಾಗಲ್ಲ ಅಂತ, ಎಲ್ಲದಕ್ಕೂ ಮಾಡೋಣ ಸರ್ ಅಂತ ಒಂದು ಡಿಸೈನ್ ಟೀಮ್ ಅವರಾಗಲಿ ಎಲ್ಲರೂ ಸಪೋರ್ಟ್ ಮಾಡಿದರು. ಸೊ ಈ ವೆಂಟ್ ಹೆಡ್ ಅದು ತುಂಬ ನಮಗೆ ಅನುಕೂಲ ಅನಿಸ್ತು, ಮಾಡೋಕ್ಕೂ ತುಂಬ ಈಸಿ ಆಯಿತು. ಈಗ ನಾನು ಕೇಳಿದ್ರೆ ಕೆಲವೊಂದು ಪಾಯಿಂಟ್ಸ್ನ ತುಂಬ ಅವ್ರು ತಲೆ ತಿಂದಿದ್ದೀವಿ ನಾವು. ಅದಕ್ಕೂ ಕೂಡ ನಮಗೆ ಈಗ ಹೋಮ್ ಥಿಯೇಟರ್ ಹಾಕಬೇಕಾಗಿತ್ತು. ಸೊ ನನಗೆ ಈ ಥರ ಪಾಯಿಂಟ್ಸ್ ಬೇಕು ಎಲ್ಲ ಕಡೆಗೆ. ಮುಂಚೆನೇ ಡಿಸೈನಲ್ಲಿ ನನಗೆ ಈ ಥರ
ಅವ್ರ ಎಲೆಕ್ಟ್ರಿಷಿಯನ್ ಕರೆಸಿ ಮಾತಾಡಿ ಎಲ್ಲೆಲ್ಲಿ ಲೈಟ್ ಪಾಯಿಂಟ್ಸು ಎಲ್ಲೆಲ್ಲಿ ನಿಮ್ಗೆ ಎಕ್ಸಾಕ್ಟ್ ಆಗಬೇಕು ಎಲ್ಲ ಇದನ್ನ ಮಾಡಿಕೊಟ್ರು. ಸೊ ಪ್ರೀಮಿಯಂನೆಸ್ ಅಂತ ಬಂದಾಗ ಡೆಫಿನೆಟ್ಲಿ ವಿ ವಿಲ್ ರೆಕಮೆಂಡ್ ಸ್ಪೇಷಿಯಸ್ ಸ್ಟುಡಿಯೋ. ಹೌದಾ, ವರ್ತ್ ಅಂತ ಅನ್ಸುತ್ತೆ ನಿಮಗೆ? ಇವತ್ತು ನೀವೇನು ಸ್ಪೆಂಡ್ ಮಾಡಿದ್ದೀರಾ, ಲ್ಯಾಕ್ಸ್ ಟುಗೆದರ್ ಸ್ಪೆಂಡ್ ಮಾಡಿದ್ದೀರಾ, ಎಸ್ ನಾವು ಕರೆಕ್ಟಾಗಿ ಸ್ಪೆಂಡ್ ಮಾಡಿದ್ದೀವಿ, ಆ ಭಾವನೆ ಇದೆಯಾ ನಿಮಗೆ? ಇದೆ ಸರ್. ಯಾಕಂತಂದರೆ ಒಂದು ನಾನು ಇದರಲ್ಲಿ ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಷ್ಟು ಪ್ರೀಮಿಯಂ ಪ್ರಾಜೆಕ್ಟಿಗೆ ಹೋಗುವಾಗ ಭಾರ್ಗವ್ ಸರ್ನ ಜೊತೆಗೆ ಮಾತಾಡುವಾಗ ಅವ್ರು ನಂಗೆ ಒಂದು ಸಜೆಸ್ಟ್ ಮಾಡಿದರು. ಏನಂತಂದರೆ ಹಿಂಜಸ್ ಆಗಲಿ, ಈಗ ಪ್ಲೈವುಡ್ ಆಗಲಿ, ಮೇನ್ ಅದೇ ಇರುತ್ತೆ ಯಾವುದೇ ಇಂಟೀರಿಯರ್ದಾದರೂ ಕೂಡ. ಸೊ ಅಪ್ಗ್ರೇಡ್ ಇಟ್ ಟು ದ ಬೆಸ್ಟ್ ಕ್ವಾಲಿಟಿ, ಲೈಕ್ ಎಲ್ಲ ಹಿಂಜಸ್ ಮನೇಲಿ ಯೂಸ್ ಮಾಡೋದು. ಆಮೇಲೆ ಪ್ಲೈವುಡ್ ಕೂಡ ಸೆಂಚುರಿ ಆರ್ ಅದರದೇ ಈಕ್ವಲೆಂಟ್ ಇದು. ಸೊ ವಿ ವೆಂಟ್ ಅಹೆಡ್ ವಿತ್ ದ್ಯಾಟ್ ಆ್ಯಂಡ್ ಅದು ನೋಡಿದಾಗ ನಂಗೆ ಅದು ತುಂಬ ಇಷ್ಟ ಆಯಿತು. ಈವನ್ ದ ಲ್ಯಾಮಿನೇಟ್ಸ್ ಆಗಲಿ, ಅಕ್ರಿಲಿಕ್ ಆಗಲಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿನೇ ಸಜೆಸ್ಟ್ ಮಾಡಿದರು. ಆ್ಯಂಡ್ ಡೆಫಿನೆಟ್ಲಿ ವರ್ತ್ ಇಟ್ ಅನ್ಸುತ್ತೆ ಸರ್. ಆಫ್ಟರ್ ಸೀಯಿಂಗ್ ಎವ್ರಿಥಿಂಗ್ ಕಮಿಂಗ್ ಟುಗೆದರ್ ತುಂಬ ಎಲ್ಲಿ ನಾವು ಯಾರನ್ನ ನಾವು ಇದು ಮಾಡಿದ್ವಿ, ಯಾವುದನ್ನು ನಾವು ಇಮ್ಯಾಜಿನ್ ಮಾಡ್ಕೊಂಡಿದ್ದೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಬಂದಿದೆ. ಕಮ್ ಟ್ರೂ ಅಂತ ಹೇಳ್ತೀರಾ? ನಿಮ್ಗೇನು ಅನ್ಸುತ್ತೆ ಇಮ್ಯಾಜಿನ್ ಮಾಡಿರೋದು? ವಿಡಿಯೋದು ಫೋಟೋ ಎಲ್ಲ ನೋಡ್ತಾ ಇದ್ದಲ್ಲ ಕಂಪ್ಯೂಟರಲ್ಲಿ, ಹೆಂಗ್ ಬರುತ್ತೋ ಅನಿಸ್ತಾ ಇತ್ತು. ಬಟ್ ಇವಾಗ ನೋಡಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಇಂಟೀರಿಯರ್ ಇಂದನೇ ಚೆನ್ನಾಗಿ ಕಾಣ್ತಿದೆ. ಲೈಕ್ ಅವಾಗೇನು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಮುಂಚೆ. ಸೊ ಇವಾಗ ತುಂಬಾ ಚೆನ್ನಾಗಿ ಸೂಪರ್ ಅಂತ ಹೇಳ್ತೀರಾ? ಹಂಗಾದ್ರೆ ನಮ್ಮ ಸ್ಪೆಷಲ್ ಸ್ಟುಡಿಯೋಗೆ ಒಂದು ತಮ್ಸ್ ಕೊಟ್ಬಿಡ್ಬೋದಾ? ಇಬ್ರು ಕೊಟ್ಬಿಡಿ. ಡಬಲ್ ಥಮ್ಸ್ ಅಪ್. ಸೂಪರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಇಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟು ಕಿಡ್ಸ್ ಬೆಡ್ರೂಮಾ ಸರ್? ಇದು ಕಿಡ್ಸ್ ಬೆಡ್ರೂಮಾ? ಹಾಂ. ಸೊ ಇಲ್ಲೂ ಅಷ್ಟೇ ಡ್ಯೂಕೋ ಪೇಂಟ್ ಮಾಡಿದ್ದೀವಿ, ಕ್ರೋಸ್ ಡಿಸೈನ್ ಕೊಟ್ಟು ನಾರ್ಮಲ್ ಕುಷನ್ ಕೊಟ್ಟಿದ್ದೀವಿ, ಕಾಟು ವಿತ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್ ನಾರ್ಮಲ್. ಓಕೆ. ಕಲರ್ ಥೀಮಲ್ಲಿ ಇಲ್ಲಿ ಬಂದು ನಿಮ್ಗೆ ಒಂದು ಸ್ವಲ್ಪ ಪಿಂಕಿಶಲ್ಲಿ ಕೊಟ್ಟಿದೆ ಸರ್. ಪಿಂಕಿಶ್ ಅಲ್ವಾ ಇದು? ಆ್ಯಂಡ್ ದಿಸ್ ಸೆಕ್ಷನ್ ತುಂಬ ಚೆನ್ನಾಗಿದೆ ಸರ್. ಇದು ಹಿಂದ್ಗಡೆ ಗ್ರೂ ಕೊಟ್ಟಿದ್ದೀವಿ ಲೈಟ್ಸಿಗೆ. ಈ ಗ್ರೂ ಕೊಟ್ಟಿದ್ದೀರಾ ಗೊತ್ತಾ? ಇದು ದೂರದಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೆಟಾಲಿಕ್ ವಾಲ್ಪೇಪರ್. ಈ ಮೆಟಾಲಿಕ್ ವಾಲ್ಪೇಪರ್ ಏನು ಟ್ರೆಂಡ್ ಆಗುತ್ತೆ ಬಿಡಿ ಸರ್ ಇದು. ಹೌದು ಸರ್. ಬಿಕಾಸ್ ತುಂಬ ಚೆನ್ನಾಗಿದೆ ಇದು. ಮತ್ತೆ ಫಾಲ್ ಸೀಲಿಂಗು ಯೂನಿಕ್ ಆಗಿದೆ ಸರ್. ಓಕೆ, ಆ ಕಡೆ ಮಾಡಿದ್ರಲ್ಲ ಅದೇ ಥರನೇ ಸ್ವಲ್ಪ ಡಿಫ್ರೆಂಟ್ ಚೇಂಜ್ ಮಾಡಿದೆ ಸರ್ ಅಷ್ಟೇ. ಸೊ ಎಲ್ಲ ರೂಮಲ್ಲೂ ಸೈಡ್ ಟೇಬಲ್ಸ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀವಿ. ಓಕೆ. ಸೊ ಸೇಮ್ ಡ್ರೆಸ್ಸಿಂಗ್ ಟೇಬಲ್ 3 ರೂಮಲ್ಲೂ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಸೊ ಇಲ್ಲ ಸ್ಟೋರೇಜ್ ವಿತ್ ಇದು. ಹೌದು, ಸಿ ಕಟ್. ಹೌದು ಸಿ ಕಟ್. ಹಾಂ ಸರ್. ವೆರಿ ನೈಸ್, ತುಂಬ ಚೆನ್ನಾಗಿದೆ. ಸೊ ಇದನ್ನ ಇದು ಸ್ಟಡಿ ತರ ಯೂಸ್ ಮಾಡಿ. ಇದು ವರ್ಕ್ ಸ್ಟೇಷನ್ ಸರ್. ವರ್ಕ್ ಸ್ಟೇಷನ್ ತರ. ಓಕೆ. ಮೇಲ್ಗಡೆ ಅದಕ್ಕೆ ಪ್ರೊಫೈಲ್ ಹಾಕೊಂಡಿದ್ದಾರೆ. ಸೊ ಇನ್ ಪರ್ಟಿಕ್ಯುಲರ್ ಆಗಿರುತ್ತೆ. ವೆರಿ ನೈಸ್ ಸರ್. ಅದಾದ್ಮೇಲೆ ವಾರ್ಡ್ರೋಬ್ ಸೇಮ್ ಸರ್. ಇಲ್ಲಿ ಬಂದು ಫ್ಲೂಟೆಡ್ ಡಿಸೈನ್ ಕೊಟ್ಟಿದ್ದೀವಿ. ಇಲ್ಲಿ ಗ್ಲಾಸಿ ಲ್ಯಾಮಿನೇಟ್ಸ್ ಕೊಟ್ಟಿದ್ದೀವಿ ಸರ್. ಓಕೆ. ಹ್ಯಾಂಡಲ್ ಇಸ್ ವೆರಿ ಯೂನಿಕ್ ಸರ್. ಹೌದು, ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಇದು ಫ್ಲೂಟೆಡ್ ಅಲ್ವಾ ಸರ್? ಅದು ಫ್ಲೂಟೆಡ್ ಸರ್. ಹೌದು. ಓಕೆ, ವೆರಿ ನೈಸ್. ಓಕೆ. ಸೊ ಇದು ಇಲ್ಲಿ ಲಾಂಗ್ ಯೂನಿಟ್ ಕೊಟ್ಟಿದ್ದೀವಿ. ಓಕೆ. ಸೊ ಇಲ್ಲಿ ಮತ್ತೆ ಸೇಮ್ ಸರ್. ರೆಪ್ಲಿಕಾ ಕೊಟ್ಟಿದೆ. ಆ ರೂಮಲ್ಲಿ ಏನಿದೆ ಅದೇ ರೆಪ್ಲಿಕಾ ಇದೆ ಸರ್. ತುಂಬ ಚೆನ್ನಾಗಿದೆ. ಸ್ಟೋರೇಜ್ ವೆರಿ ತುಂಬಾ ಸಫಿಷಿಯಂಟ್ ಆಗಿದೆ ಸರ್. ಹೌದು. ಓಕೆ ಓಕೆ. ಸೊ ಗೆಸ್ಟ್ ಬೆಡ್ರೂಮ್ ಹೋಗೋಣ ಸರ್. ಗೆಸ್ಟ್ ಬೆಡ್ರೂಮ್ ಹೋಗೋಣ ಈ ಕಡೆ. ಓಕೆ. ನೀವು ಹೇಳ್ದಂಗೆ 60 ಫುಟ್ ಆಗಿರೋದ್ರಿಂದ ಒಂದರಲ್ಲಿ ಎಲ್ಲ ಬಂತಲ್ಲ ಸರ್? ಒಂದರಲ್ಲಿ ಎಲ್ಲ ಬಂದಿದೆ ಸರ್. ಓಕೆ. ಈ ರೂಮು ಯೂನಿಕ್ ಆಗಿದೆ ಸರ್ ಇನ್ನು. ಓಕೆ. ಸೊ ವೀಕ್ಷಕರಿಗೆ ಫಸ್ಟ್ ಇಲ್ಲಿ ಡ್ರೆಸ್ಸಿಂಗ್ ತೋರಿಸ್ಬಿಡ್ತೀನಿ. ಇದು ತುಂಬಾ ಒಳ್ಳೆ ಐಡಿಯಾ ಇದು. ಒಳಗಡೆ ಇಲ್ಲೇ ಸೇರಿಸ್ಬಿಟ್ಟಿದ್ದಾರೆ. ಹೌದು ಸರ್. ಸಿ ಸೆಕ್ಷನ್ ಕಟ್ ಮಾಡಿ. ಸರ್ ಈ ಕಡೆ ಹೇಳಿ ಏನು ಮಾಡಿದ್ದೀರಾ? ಸೊ ವಾರ್ಡ್ರೋಬ್ ಅಲ್ಲಿ ಯೂನಿಕ್ ಆಗಿರೋ ಡಿಸೈನ್ ಕೊಟ್ಟಿದ್ದೀವಿ. ವಾವ್. ಬ್ಲಾಕ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ ಇಲ್ಲಿ. ಮತ್ತೆ ಇದನ್ನ ಆಕ್ಚುಲಿ ಬೀಮ್ ಅಡ್ಡ ಇತ್ತು. ಸೊ ಕ್ಲೈಂಟ್ ಅದಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ ಇದನ್ನ ಲೆವೆಲ್ ಮಾಡಿಬಿಟ್ಟು ವಾಲ್ ಪೇಪರ್ ಹಾಕೋಣ. ಆ ಥರ ಮಾಡೋಣ. ಆ ಥರ ಮಾಡಿ ಈ ಬಾರ್ಡರ್ ಕೊಟ್ಟಿದ್ದೀವಿ ಸರ್. ಮತ್ತೆ ಟ್ರಾಪಿಕಲ್ ಅಲ್ವಾ ಸರ್ ಇದು? ಹಾಂ, ಟ್ರಾಪಿಕಲ್. ಮೆಟಲ್ ಟ್ರಾಪಿಕಲ್. ಮೆಟಾಲಿಕ್ ಟ್ರಾಪಿಕಲ್. ಮೆಟಾಲಿಕ್ ಟ್ರಾಪಿಕಲ್. ಅದಾದ್ಮೇಲೆ ಒಂದು ವರ್ಕ್ ಸ್ಟೇಷನ್. ಸೊ ಸೇಮ್ ಮೂರು ರೂಮ್ಸ್ ಅಲ್ಲೂ ಒಂದೇ ಡಿಸೈನ್ ಕಂಟಿನ್ಯೂ ಆಗುತ್ತೆ. ಕಾರ್ನರ್ಸ್ ಅಲ್ಲಿ ಇಲ್ಲಿ ಡಬಲ್ ಶಟರ್ಸ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ಡಬಲ್ ಶಟರ್ಸ್ ಹಾಕ್ಬಿಟ್ರೆ. ಇದು ಕ್ಯಾಪೆಚಿನೋ ಕಲರ್ ತಾನೆ? ಇದು ಕ್ಯಾಪೆಚಿನೋ ಸರ್. ಹೌದು. ಇಡೀ ಮನೆ ಬೇಜ್ ಮತ್ತೆ ಕ್ಯಾಪೆಚಿನೋದಲ್ಲೇನೆ. ಹೌದು. ಮತ್ತೆ ಪಿಂಕಿಶ್. ಪಿಂಕ್ ಅನ್ನ ಎಕ್ಸ್ಟ್ರೀಮ್ ಪಿಂಕ್ ಅಲ್ಲ ಸರ್, ಲೈಟ್ ಪಿಂಕ್. ಅದೇ ಪೇಲ್ ಪಿಂಕ್. ಹೌದು, ಪೇಲ್ ಪಿಂಕ್ ಸರ್. ಓಕೆ ಓಕೆ ಓಕೆ. ವೆರಿ ನೈಸ್. ಇದು ಗೆಸ್ಟ್ ಬೆಡ್ರೂಮ್. ಇದು ಗೆಸ್ಟ್ ಬೆಡ್ರೂಮ್ ಸರ್. ಸೊ ವೀಕ್ಷಕರೇ, ಮನೆ ನೋಡ್ಕೊಂಡ್ ಬಂದ್ರಿ, ಓನರ್ ರಿವ್ಯೂ ಕೂಡ ತಿಳ್ಕೊಂಡ್ರಿ. ಸರ್ ಫೈನಲ್ ಆಗಿ ಬರ್ತಾ ಇರುವಂತದ್ದು ನಿಮ್ಮ ಪ್ರೈಸಿಂಗ್ ಏನು ಪ್ರೈಸಿಂಗ್ ಕೋಟ್ ಮಾಡ್ತೀರಾ ಸರ್ ನೀವು? ಸರ್ ನಮ್ದು ಪ್ಯಾಕೇಜಸ್ ವೈಸ್ಗೆ ಅಂತ ಬಂದಾಗ ನಮ್ದು 3.99 lakhs ಇಂದ ಸ್ಟಾರ್ಟ್ ಆಗುತ್ತೆ ಸರ್. 3,99,000 ಪ್ರಾರಂಭ ಸ್ಟಾರ್ಟ್ ಆಗುತ್ತೆ. 2 BHK ಗೆ ಕಸ್ಟಮೈಸ್ ಮಾಡ್ತೀವಿ. ಸೊ ಈ ಮನೆ ಕಸ್ಟಮೈಸ್ ಸರ್. ಓಕೆ ಓಕೆ. ಸೊ ಕಸ್ಟಮೈಸ್ ಆದಾಗ ಏನಾಗುತ್ತೆ, ಲೈಕ್ ಅವ್ರು ಪ್ರತಿಯೊಂದು ಅವ್ರು ಆಪ್ಟ್ ಮಾಡ್ಕೋಬೇಕಾಗುತ್ತೆ ಸರ್. ಅವ್ರ ಟೇಸ್ಟ್. ಇವಾಗ ಈ ಮನೇಲಿ ನಾವು ಹ್ಯಾಫ್ಲೇ ಯೂಸ್ ಮಾಡಿದ್ವಿ. ಒಂದು ಕಾಂಬೋ ತರ. ಓಕೆ ಓಕೆ ಓಕೆ. ಸೊ ಹ್ಯಾಫ್ಲೇ ಬೇಕಾ 8 inch ಬೇಕಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮಾರ್ಕೆಟಲ್ಲಿ ಇರೋ ಥರ ಪ್ಯಾಕೇಜ್ ಅಂದರೆ ಅದು ನಮ್ದು ಯೂನಿಕ್ ಥಿಂಗ್ ಅಷ್ಟೇ. ಓಕೆ ಓಕೆ. ಒಂದು ಕಾಂಬೋ ಥರ ಇರುತ್ತೆ. ಸೊ ಕಸ್ಟಮೈಸ್ಡ್ ಅಂತ ಅಂದಾಗ ನಿಮ್ಗೆ ಹ್ಯಾಂಡ್ ಪಿಕ್ ಮಾಡ್ಕೋಬಹುದು. ಯಾವುದೇ ಬ್ರ್ಯಾಂಡ್ ತಗೋಬಹುದು, ಕಲರ್ ಚೂಸ್ ಮಾಡ್ಬೋದು, ಮೆಟೀರಿಯಲ್ ಪ್ಲಸ್
ಪ್ರತಿಯೊಂದು ಎಂಟು ಕಸ್ಟಮೈಸಬಲ್ ಇರುತ್ತೆ ಸರ್. ಎಸ್ ಸರ್, ಫೈನಲ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂಚೂರು ಹೇಳಿ. ಸೊ ನಮ್ದು ಎಕ್ಸ್ಪೀರಿಯನ್ಸ್ ಸೆಂಟರ್ ಓಪನ್ ಆಗಿದೆ ಸರ್, ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ. ಸೊ JP ನಗರ್ ಅವೈಲೇಬಲ್ ಇದೆ. ಒಂದ್ಸರಿ ಬಂದು ಕೆಲಸ ನೋಡಿ ನಮಗೆ ಕೆಲಸ ಕೊಡ್ಲಿ, ಮತ್ತೆ ಪ್ರೈಸಿಂಗ್ ಒಂದು ಕರೆಕ್ಟ್ ಮಾಡ್ಕೊ ಬನ್ನಿ ಸರ್. ಅಂದ್ರೆ ಕ್ಲೈಂಟ್ಸ್ ನಾವೇನು ಹೇಳ್ತೀವಿ, ಫಸ್ಟ್ ಮಾರ್ಕೆಟ್ ಸ್ಟಡಿ ಮಾಡಿರ್ತಾರೆ ಸರ್ 100%. ಸೊ ಬೇರೆ ಕಡೆ ಚೆಕ್ ಮಾಡಿ ನಮ್ಮ ಪ್ರೈಸಿಂಗು ಚೆಕ್ ಮಾಡಿ ಡೀಟೇಲ್ಡಾಗಿ ತಿಳ್ಕೊಳ್ಳಿ ಸರ್, ಏನು ಇನ್ಕ್ಲೂಡ್ ಆಗಿದೆ ಏನು ಇನ್ಕ್ಲೂಡ್ ಆಗಿಲ್ಲ ಅಂತ. ಆವಾಗ ಅರ್ಥ ಆಗುತ್ತೆ. ಬಿಕಾಸ್ ಏನಾಗುತ್ತೆ, ಇನಿಷಿಯಲಿ ಒಂದು ಕೊಟೇಶನ್ ಕೊಟ್ಟಿರ್ತಾರೆ, ಆಮೇಲೆ ಬೇರೆ ಕೊಟೇಶನ್ ಆಗುತ್ತೆ. ಬಟ್ ಆ ಡಿಫ್ರೆನ್ಸು ಗ್ಯಾಪ್ ಅದೇನು ಡಿಫ್ರೆನ್ಸ್ ಇರುತ್ತಲ್ಲ, ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀವಿ ನಾವು 100%. ಸೊ ಅದನ್ನು ತಿಳ್ಕೊಬರಲಿ. ಈಗ ಪ್ರೈಸಿಂಗ್ ಜಾಸ್ತಿ ಅಂತ ತುಂಬ ಜನ ಒಂದೊಂದ್ಸರಿ ಹೇಳ್ತಾರೆ, ಒಬ್ಬೊಬ್ಬರು ಪರವಾಗಿಲ್ಲ ಸರ್ ನಿಮ್ಮದೇ ಕಮ್ಮಿ ಇದೆ, ಬೆಸ್ಟ್ ಪ್ರೈಸ್ ಇದೆ ಅಂತ ಹೇಳ್ತಾರೆ. ಸೊ ನಾವು ಎರಡೂ ತಗೋತೀವಿ. ಎಂಡ್ ಆಫ್ ದ ಡೇ ಏನಂದರೆ ನಮಗೆ ಕಾನ್ಫಿಡೆನ್ಸ್ ಏನಾಗುತ್ತೆ ಸರ್, ನಾವು ಕಮ್ಮಿ ಪ್ರೈಸ್ ಸರ್. ಕರೆಕ್ಟ್ ಸರ್. ಇಡೀ ಮಾರ್ಕೆಟ್ ನನ್ಗೆ ಗೊತ್ತಿದ್ದಂಗೂ ಮಾರ್ಕೆಟಲ್ಲಿ ಸ್ಪೆಷಲ್ ಅಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ತೀವಿ, ಅಫೋರ್ಡಬಲ್ ಅಂತ ಹೇಳ್ಬೋದು. ಜೊತೆಯಲ್ಲಿ ಲೇಟೆಸ್ಟ್ ಟ್ರೆಂಡಿಂಗ್ ಏನಿರುತ್ತೆ ಎಲ್ಲ ಕೊಡ್ತೀವಿ ಸರ್, ಎಲ್ಲ ಸಿಗುತ್ತೆ. ಮತ್ತೆ ನಮ್ಮ ಡಿಸೈನರ್ಸ್ ಅಷ್ಟೇ ಸರ್, ಪೇಷನ್ಸ್ ಆಗಿ ಕೂತ್ಕೊಂಡು ಕ್ಲೈಂಟ್ ಹೆಸರು ಏನಾದ್ರು ಬರಲಿ ಪ್ರತಿಯೊಂದು ಮಾಡ್ತಾರೆ ಸರ್. ಸೊ ಆ ಇದು ಕೇಪಬಿಲಿಟಿ ನಿಮ್ಮ ಪೇಷನ್ಸ್ ಇದೆ ಸರ್. ಸೂಪರ್ ಆಗಿ ಹೇಳಿದ್ರೆ ಸರ್. ಈಗ ಫೈನಲ್ ಆಗಿ ಈ ತರ 60-40 ಜಾಗ ಉಳ್ಳೋರು ಪ್ರೀಮಿಯಂ ಮನೆ ನೋಡ್ತಿರೋರಿಗೆ ಈ ಮನೆ ನೋಡ್ಬಿಟ್ಟು ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಎನಿ ಇನ್ಪುಟ್ ಫ್ರಮ್ ದಿಸ್ ಹೌಸ್ ಅಂತ ಹೇಳ್ಬೇಕಂತ ಸರ್. ಈ ಮನೆ ಕಲರ್ ಥೀಮ್ ಮ್ಯಾಚ್ ಮಾಡಿ ಸರ್, ಮ್ಯಾಚ್ ಮಾಡ್ಬೇಕು. ಹೆಂಗಿದೆ ಇವಾಗ ಕಂಪ್ಲೀಟ್ ವಿಡಿಯೋ ನೋಡೋದೇ ಗೊತ್ತಾಗುತ್ತೆ, ಲೈಕ್ ಹಿಂಗೆ ಪ್ರೆಸೆಂಟ್ ಆಗಿ ಮನೆ ಇಡ್ಬೋದಾ ಅಂತ. ಅಂದ್ರೆ ಲೈಕ್ ಒಂದು ನಾವು ಮನೆ ಎಂಟರ್ ಆಗಿದ ತಕ್ಷಣ ಒಂದು ಫೀಲ್ ಬರುತ್ತಲ್ಲ ಸರ್, ಆ ಫೀಲ್ ವಾವ್ ಫೀಲ್ ಅದು ಬರಬೇಕು. ಅದೇ ಮನೇಲಿ ಇದೆ ಮೇನ್ ಕಲರ್ಸ್ ಸರ್. ಕರೆಕ್ಟ್ ಆಗಿ ಈಗ ಕ್ಲೈಂಟ್ ಅಷ್ಟು ಪೇಷನ್ಸ್ ಆಗಿ ಇದೇ ಕಲರ್ ಬೇಕು, ಇದೇ ವಿಷಯ ಇದೇ ಬೇಕು ಅಂತ ಹೇಳಿ ಇದೇ ಈವನ್ ಹ್ಯಾಂಡಲ್ಸ್ ಸಮೇತ ಸರ್ ಅವ್ರು ಅಷ್ಟು ಪರ್ಟಿಕ್ಯುಲರ್ ಆಗಿದ್ರು. ಸೊ ಕಂಪ್ಲೀಟ್ ಆಗಿ ಯಾವುದೇ ಒಂದು ಕೆಲಸ ಮ್ಯಾಚ್ ಆಗೋದು ಲೈಟ್ಸ್ ಮತ್ತೆ ಕಲರ್ಸ್ ಅಲ್ಲಿ. ಸೊ ಕ್ಲೈಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಎಂಡ್ ಆಫ್ ದ ಡೇ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಈ ಮನೆ ನೋಡಿದ್ರೆ ನಿಜವಾಗ್ಲೂ ಕೂಡ ನೀವು ಖುಷಿ ಪಡ್ತೀರಾ, ನಿಮ್ಮ ಫ್ಯಾಮಿಲೀಸ್ ಅವರು ಖುಷಿ ಪಡ್ಬೋದು. ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂತಂದ್ರೆ 4 ಜನರ ಜೊತೆ ಈ ಮನೇನ ಶೇರ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಯಾಕಂತಂದ್ರೆ ಅವ್ರಿಗೂ ಐಡಿಯಾ ಬರುತ್ತೆ, ಹೌದಲ್ಲಪ್ಪ ಈ ರೀತಿ ಮನೆ ಕಟ್ಬೋದು. ಯಾಕೋತಾ ಮನೆ ಎಲ್ಲ ಮಾಡ್ತಾರೆ, ಇಂಟರ್ನೆಲ್ಲ ಮುಗಿತಾರೆ, ಆಮೇಲೆ ನಮ್ಮ ವಿಡಿಯೋ ಬರುತ್ತೆ, ಅವ್ರು ನೋಡ್ಬೇಕು ಛೇ ಈ ಥರ ಮಾಡ್ಬೋದಿತ್ತಲ್ಲ. ಸೊ ಆ ಥಾಟ್ ಬರಲೇಬಾರ್ದು ನಿಮ್ಮಲ್ಲಿ, ಈ ಥರನೇ ಮಾಡ್ಬೇಕು ನೀವು ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆಬ್ವಿಯಸ್ಲಿ ಕೆಲವೊಬ್ಬರಿಗೆ ವೈಬ್ರೆಂಟ್ ಕಲರ್ಗಳು ಬೇಕಾಗ್ತವೆ, ಆಬ್ವಿಯಸ್ಲಿ ನೀವು ಕೂಡ ಆ ಥರ ಆಪ್ಷನು ಸರ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಒಂದು ರಿಕ್ವೆಸ್ಟು, ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಒಂದ್ಸತಿ ವಿಸಿಟ್ ಮಾಡಿ. ಸ್ಪೆಷಲ್ ಸ್ಟುಡಿಯೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ರಾಮನ ಮೂರ್ತಿನೂ ಕೂಡ ಮಾಡಿಬಿಟ್ಟಿದ್ದಾರೆ, ಒಂದು ಡಿಸೈನ್ ಕೂಡ ಮಾಡಿದ್ದಾರೆ, ಪೇಂಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದನ್ನು ನೀವು ನೋಡಲೇಬೇಕು, ತುಂಬಾ ಚೆನ್ನಾಗಿದೆ. ದಯವಿಟ್ಟು ಒಂದು ಬಾರಿ ವಿಸಿಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಆಫೀಸಲ್ಲಿದೆ, ಎಲ್ಲೆಲ್ಲಿ ವರ್ಕ್ ಮಾಡ್ತೀರಾ ನೀವು? ಸರ್ ನಮ್ಮ ಆಫೀಸ್ ಬಂದು JP ನಗರಲ್ಲಿ ಇದೆ. JP ನಗರಲ್ಲಿ ಫ್ಯಾಕ್ಟ್ರಿನೂ JP ನಗರ ಸರ್. ಮತ್ತೆ ವರ್ಕಿಂಗ್ ಬಂದು ಬೆಂಗಳೂರು, ಮೈಸೂರು, ತುಮಕೂರು ಸರ್, 3 ಕಡೆ ಮಾಡ್ತಾ ಇರ್ತೀರಾ. ಓಕೆ. ಅಂಡ್ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಡಿಸ್ಕೌಂಟ್ಸ್ ಏನಾದರೂ ಸಿಗ್ಬೋದು? 100% ಡಿಸ್ಕೌಂಟ್ ಕೊಡ್ತೀವಿ. ಸೊ ಇವಾಗ ಆ ಮಂತ್ ಬೈ ಮಂತ್ ಆಫರ್ ಕೊಡ್ತೀವಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಓಪನ್ ಆದ್ಮೇಲೆ. ಸೊ ಆ ಮಂತ್ ಆಫರ್ ಏನಾದ್ರು ಇದ್ರೆ ನಾವು ಅದನ್ನ 100% ಕೊಡ್ತೀವಿ. ಮಾಡ್ಕೊಡ್ತೀರಾ ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಪ್ರೀಮಿಯಂ ಇಂಟೀರಿಯರ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.